ಹಲೋ ಹಲೋ. ಹಲೋ ಹೇಳಿ ಸುಜಯ್ ಅವ್ರೆ. ಹಾ, ನನಗೆ ವಿಶ್ವವಾಣಿಯಿಂದ ಮಾತಾಡ್ತಿರೋದು. ಓಕೆ. ದ ಥಿಂಗ್ ಈಸ್, ಅದೇ ಸಾಕಷ್ಟು ಇವಾಗ ಆರೋಪ ಮತ್ತು ಪ್ರತ್ಯಾರೋಪಗಳು ಆಗ್ತಾ ಇವೆ ಇವಾಗ. ಆಕ್ಚುಲಿ ನೋಡಿರ್ತೀರ ನೀವು ಕೂಡ. ಹಾ. ನಾನು ಕಾಲ್ ಮಾಡಿದ ಉದ್ದೇಶ ಒಂದೇ, ಜಸ್ಟ್ ದ ಥಿಂಗ್ ಈಸ್, ಈಗ ನಿಮ್ಮ ಮೇಲೆ ಈಗ ಗೋಲ್ಡ್ ಡಿಗ್ಗರ್ ಅನ್ನೋ ರೀತಿ ಇರಲ್ಲ ಆರೋಪ ಬಂದಿರೋದು ಆಕ್ಚುಲಿ. ಸೊ ಅದಕ್ಕೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂಡ್ ಫಸ್ಟ್ಲಿ, ಲೈಕ್ ಅರವಿಂದ್ ರೆಡ್ಡಿ ಈ ಮನುಷ್ಯನ ಜೊತೆಗೆ ನಿಮ್ಗೆ ಯಾವಾಗ ಸಂಪರ್ಕ ಆಯ್ತು? ಬಿಕಾಸ್ ನಿಮಗೆ ತುಂಬಾ ಜನಕ್ಕೆ ಈಗ ಆಲ್ರೆಡಿ ಬೇರೆ ವಾಹಿನಿಗಳಿಗೆ ಹೇಳಿರ್ಬೋದು ಇನ್ ಡೀಟೇಲ್ ಆಗಿ. ಬಟ್ ಅಂದ್ರೆ ಈಗ ನಾವು ಅವ್ರ ಸ್ಟೋರಿ ತಗೊಂಡಿದೀವಿ ಅಂತ ಆಗುವಾಗ ನಿಮ್ಮ ಸ್ಟೋರಿ ಕೂಡ ಅದು ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಕೇಳೋದು, ಯಾವಾಗ ಇವರ ಪರಿಚಯ ಆಯ್ತು, ಹೇಗೆ ಅಂತ? ಸರ್, ಆಲ್ಮೋಸ್ಟ್ ಒಂದು 2.5 years ಬ್ಯಾಕ್ ಒಂದು ಈವೆಂಟ್ ಅವ್ರನ್ನ ಪರಿಚಯ ಆಗಿದ್ದು ನನಗೆ. ಆಕ್ಚುಲಿ ಅದಾದ್ಮೇಲೆ ಒಂದು ಫ್ಯೂ ಮಂತ್ಸ್ ಅಲ್ಲಿ ವಿ ಬಿಕೇಮ್ ಫ್ರೆಂಡ್ಸ್ ಅಂಡ್ ದೆನ್ ಹಾಗೆ ವಿ ಸ್ಟಾರ್ಟೆಡ್ ಡೇಟಿಂಗ್. ಬಟ್ ಒಂದು ಅಫ್ಕೋರ್ಸ್ ಅವರು ಅವರ ಸ್ಟೇಟಸ್ಗೆ ಹೇಗೆ ಬೇಕು ಕಂಫರ್ಟ್ ಅಲ್ಲಿ ನಾನು ಚೆನ್ನಾಗಿ ನೋಡ್ಕೊಂತಾ ಇದ್ರು. ಹಿ ವಾಸ್ ಫೈನ್, ವಿ ವಾಸ್ ಫೈನ್. ಬಟ್ ಆಫ್ಟರ್ ಅಂದ್ರೆ ನೀವು ಒಬ್ಬರ ಜೊತೆ ಸ್ಪೆಂಡ್ ಮೋರ್ ಟೈಮ್, ಆವಾಗಲೇ ಗೊತ್ತಾಗೋದು ಒಬ್ರೊಬ್ರ ಪರ್ಸನಾಲಿಟಿ ಹೇಗಿರುತ್ತೆ, ಅಥವಾ ನೀವು ಕಂಪ್ಯಾಟಬಲ್ ಇಲ್ವಾ, ಡು ಯು ಸಿ ಅ ಫ್ಯೂಚರ್ ವಿತ್ ದಟ್ ಪರ್ಸನ್ ಆರ್ ನಾಟ್ ಅಂತ ಹೇಳ್ಬಿಟ್ಟು. ಎಲ್ಲಾ ಕಡೆ ಐ ಆಮ್ ಶೋರ್ ನೀವೆಲ್ಲ ಕಡೆ ಫಾಲೋ ಮಾಡ್ತಾ ಇದಾರೆ. ಆ ಮನುಷ್ಯ ಅವ್ರ ಬಾಯಿಗೆ ಯಾವಾಗ್ಲೂ ನಾನು ಅದ್ ಕೊಡಿಸ್ದೆ ಇದ್ ಕೊಡಿಸ್ದೆ ಬಂದೇ ಹೊರತು ಎಲ್ಲೂ ನಾನು ಪ್ರೀತಿಸ್ದೆ ಅಥವಾ ಟೈಮ್ ಕೊಟ್ಟೆ ಅಥವಾ ಟೈಮ್ ಸ್ಪೆಂಡ್ ಮಾಡ್ದೆ ಅಂತ ಐ ಡೋಂಟ್ ಥಿಂಕ್ ಅವ್ರು ಎಲ್ಲೂ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು. ಅಂಡ್ ಅವರು ದೇ ಥಾಟ್ ನಾನು ಅಷ್ಟು ಸ್ಪೆಂಡ್ ಮಾಡೋದ್ರಿಂದ ಶಿ ವಿಲ್ ಬಿ ವಿತ್ ಮೀ ಅಂತ ಹೇಳ್ಬಿಟ್ಟು. ದಟ್ಸ್ ವಾಟ್ ಆಕ್ಚುಲಿ ವೆಂಟ್ ರಾಂಗ್. ನನಗೆ ಅದು ಬೇಕಾಗಿರ್ಲಿಲ್ಲ. ಐ ಥಿಂಕ್ 1-2 ತಿಂಗಳು 3 ತಿಂಗಳು ಎವ್ರಿಬಡಿ ವಿಲ್ ಬಿ ಹ್ಯಾಪಿ ವಿತ್ ಮನಿ. ಬಟ್ ಲಾಂಗ್ ರನ್ ಅಂತ ನೋಡಿದಾಗ, ವೆನ್ ಯು ವಾಂಟ್ ಟು ಬಿ ವಿತ್ ಅ ಪಾರ್ಟ್ನರ್, ವೆನ್ ನೀವು ಅವ್ರ ಜೊತೆ ಲೈಫ್ ನೋಡ್ತೀನಿ ಅಂತಂದಾಗ ಅದು ವರ್ಕ್ ಆಗಲ್ಲ. ಅಂಡ್ ಅಫ್ಕೋರ್ಸ್ ಇವಾಗ ಗೋಲ್ಡ್ ಇರುತ್ತೆ ಬಂದಿದೆ ಒಂದೇ ಒಂದು ರೀಸನ್, ಅವ್ರ ಹತ್ರ ದುಡ್ಡಿದೆ, ನನ್ನ ಹತ್ರ ದುಡ್ಡಿಲ್ಲ. ಅಂಡ್ ಪ್ರೀತಿಸ್ಬೇಕಾದ್ರೆ ನೀವು ಹೆಂಗ್ ಕಾಣಿಸ್ತೀರಾ ಅಥವಾ ನೀವು ಹೆಂಗ್ ದುಡ್ಡಿದ್ಯಾ ಅಥವಾ ಈ ತರ ಎಲ್ಲ ಆಗುತ್ತೆ ಅಂತ ಗೊತ್ತಿದ್ರೆ ಆಬ್ವಿಯಸ್ಲಿ ಅದಾಗ್ತಾ ಇರ್ಲಿಲ್ಲ. ಅವ್ರ ಹತ್ರ ದುಡ್ಡೇ ಇರ್ಲಿಲ್ಲ ಅಂದ್ರೆ ಈ ನರೇಟಿವ್ನೇ ಸೆಟ್ ಮಾಡಕ್ ಆಗ್ತಾ ಇರ್ಲಿಲ್ಲ ಅವ್ರಿಗೆ. ಅಂಡ್ ಅವ್ರು ಹೇಳ್ತಾ ಇರೋದು ಏನು ನನ್ನ ಹತ್ರ ಇಲ್ಲ. ಆಕ್ಚುಲಿ ಅವ್ರ ಹತ್ರ ಅವ್ರು ನಂಗೆ ಕೊಟ್ಟಿದ್ದು ಗಿಫ್ಟ್ಸ್ ಏನು ಇತ್ತು, ನಾನು ಯಾವಾಗ ರಿಲೇಶನ್ಶಿಪ್ ಎಂಡ್ ಮಾಡೋದು ಲೀಗಲಿ ಇನ್ಫ್ಯಾಕ್ಟ್ ಪರಿಹಾರಲ್ಲಿ, ವೆಸ್ಟ್ ಕಮಿಷನರ್ ಆಫೀಸ್ ಪರಿಹಾರಲ್ಲಿ ಅವ್ರ ಎದುರುಗಡೆನೆ ಎಲ್ಲ ಬರ್ಕೊಟ್ಟು ಅವ್ರು ಏನೇನ್ ಗಿಫ್ಟ್ಸ್ ನಂಗೆ ಕೊಟ್ಟಿದ್ದಾರೆ ಅದನ್ನೆಲ್ಲ ವಾಪಸ್ ಕೊಟ್ಟಿದ್ದೀನಿ. ಅವ್ರು ಏನ್ ಹೇಳ್ತಿದ್ದಾರೆ ಪಾರ್ಶು ಮನೆ ಅದೆಲ್ಲ ನನ್ನ ಹತ್ರ ಇಲ್ಲವೂ ಇಲ್ಲ. ಅವ್ರು ಮಾಡ್ಸಿರ್ಬೋದು, ಬಟ್ ನಾನ್ ಯಾವತ್ತೂ ಅದನ್ನ ಯೂಸ್ ಮಾಡಿಲ್ಲ. ಒಂದಿನನೂ ನನ್ನ ಹತ್ರ ಇಟ್ಕೊಂಡೂ ಇಲ್ಲ. ಮಾಡ್ಸಿರ್ಬೋದು ಅಂದ್ರೆ ನಿಮ್ ಹೆಸರಲ್ಲಿ ಮಾಡ್ಸಿರ್ಬೋದು ಅಂತ ಹೇಳುವ? ನನ್ ಹೆಸರಲ್ಲಿ ಮಾಡ್ಸಕ್ ಆಗಲ್ಲ ಸರ್. ನಾನು ಎಲ್ಲಿವರೆಗೂ ಸೈನ್ ಮಾಡಲ್ಲ ಅಲ್ಲಿವರೆಗೂ ಅದು ನನ್ ಕೈಲಿ ರಿಜಿಸ್ಟ್ರೇ ಆಗಲ್ಲ. ಸೊ ಆಬ್ವಿಯಸ್ಲಿ ಅದು ನನ್ನ ಹತ್ರ ಇಲ್ವೇ ಇಲ್ಲ. ಅವ್ರು ಡೆಫಿನೆಟ್ಲಿ ನಾನು ಮೈಸೂರಲ್ಲಿ ಅಪ್ಪ ಅಮ್ಮನ ಮನೇಲಿ ಇರ್ಬೇಕಾದ್ರೆ ಒಂದ್ಸತಿ ನಿಮ್ಗೋಸ್ಕರ ಕಾರ್ ಕಸ್ಟಮೈಸ್ ಮಾಡಿದೀನಿ. ಇದು ನಾನು ಯಾವಾಗ ಅವ್ರ ಜೊತೆ ಬ್ರೇಕಪ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆ ಆನ್ ಅಂಡ್ ಆಫ್ ಕಾನ್ವರ್ಸೇಷನ್ ನಡೀತಾ ಇತ್ತು. ಆ ಟೈಮಲ್ಲಿ ಎಷ್ಟೋ ನಾನು ಕೋಟಿ ಖರ್ಚು ಮಾಡಿ ನಿಮ್ಗೋಸ್ಕರ ಕಸ್ಟಮೈಸ್ ಕಾರ್ ತಗೊಂಡ್ಬಂದಿದೀನಿ ಅಂತ ಹೇಳ್ಬಿಟ್ಟು ಒಂದು ರೆಡ್ ಪಾರ್ಷೆ ಕಾರ್ ಮಾತ್ರ ತಗೊಬಂದಿದ್ರು. ಅವ್ರ ಅಣ್ಣನ ಜೊತೆ ತಗೊಬಂದಿದ್ರು, ಅವ್ರ ಅಣ್ಣನೂ ಇದ್ರು. ನಾನು ಆ ಕಾರ್ನ ಒಂದು ಸತಿನು 5 ನಿಮಿಷನೂ ಅದ್ರಲ್ಲಿ ಕೂರದೆ ಹಾಗೇನೆ ವಾಪಸ್ ಕಳಿಸ್ಕೊಟ್ಟಿದ್ದೀನಿ ಅವ್ರಿಗೆ. ಸೊ ಅವ್ರ ಸ್ವಇಚ್ಛೆಯಲ್ಲಿ ಅವ್ರು ಖರ್ಚು ಮಾಡ್ಕೊಂಡು ಅವ್ರು ತಗೊಬಂದಿದ್ ಕಾರ್ನ ನಾನು ಅದನ್ನ ಇಟ್ಕೊಂಡು ಯೂಸ್ ಮಾಡಿ, ಅಂದ್ರೆ ಅವ್ರು ಇಲ್ದೇ ಇರೋ ಟೈಮಲ್ಲಿ ಅವ್ರು ಇಟ್ಕೊಂಡು ಯೂಸ್ ಮಾಡಿದ್ರೆ ಅದ್ ನನ್ ತಪ್ಪಾಗ್ತಾ ಇತ್ತು. ಇವಾಗ ನನ್ಗೆ ಯಾರೋ ಅವ್ರ ಸ್ವಇಚ್ಛೆಯಲ್ಲಿ ಮಾಡ್ಕೊಟ್ಟು ನಾನು ಅದನ್ನ ಉಪಯೋಗಿಸಿದ್ರೆ ಅದು ನನ್ ಪ್ರಾಬ್ಲಮ್ ಆಗ್ತಾ ಇತ್ತು. ಅದ್ ನಾನು ಉಪಯೋಗಿಸಿಲ್ಲ. ಅವ್ರನ್ನ ಕೇಳಿ ಬೇಕಾದ್ರೆ ಆ ಕಾರ್ನ ಹಾಗೆ ಕೊಟ್ಟು ಕಳ್ಸೀನಿ. ಐ ಡೋಂಟ್ ಥಿಂಕ್ ಎನಿಬಡಿ ಈಸ್ ಆಸ್ಕಿಂಗ್ ಅವ್ರನ್ನ ವಾಪಸ್ಸು ಆ ಕಾರ್ ಎಲ್ಲಿದೆ, ನಿಮ್ಮ ಹತ್ರ ಇದೆಯಾ ಅವ್ರ ಹತ್ರ ಇದೆಯಾ ಅಂತ ಹೇಳ್ಬಿಟ್ಟು. ಆ ಕಾರ್ ಅವ್ರ ಹತ್ರ ಇದೆ. ಅಂಡ್ ನಾನು ಯಾವುದೇ ಸೈನು ನನ್ನ ಹೆಸರಿಗೆ ರಿಜಿಸ್ಟರ್ ಆಗೋ ಅದು ಸೈಟ್ ಇಲ್ಲ. ಅದನ್ನ ತೋರ್ಸಕ್ ಹೇಳಿ, ಇನ್ ಕೇಸ್ ನಾನು ಏನಾದ್ರೂ ಸೈನ್ ಮಾಡಿದೆ ಅದ್ರ ಪೇಪರ್ಗೆ ನನ್ನ ಹೆಸರಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು. ಅವ್ರು ನನ್ನ ಮೇಲೆ ಖರ್ಚು ಮಾಡಿದಾರ, ಅದು ಇದು ಗಿಫ್ಟ್ಸು ಟ್ರಾವೆಲ್ಸ್ ಅಂತ ಹೇಳ್ಬಿಟ್ಟು ನಾನು ಅದನ್ನ ನಿರಾಕರಿಸಲ್ಲ. ಖರ್ಚು ಮಾಡಿದ್ದಾರೆ, ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕಾದ್ರೆ ಖರ್ಚು ಮಾಡಿದ್ದಾರೆ, ಆಸ್ ಅ ಪಾರ್ಟ್ನರ್ ಖರ್ಚು ಮಾಡಿದ್ದಾರೆ. ಅಂಡ್ ನಾನು ನನ್ನ ತಾಕತ್ತಲ್ಲಿ ಎಷ್ಟಿದೆ ಅದನ್ನ ನಾನು ಖರ್ಚು ಮಾಡಿದ್ದೀನಿ. ಅವರು ಅನ್ಫಾರ್ಚುನೇಟ್ಲಿ ನನ್ನ ಸಂಪಾದನೆ ಅವ್ರಿಗಿಂತ ಕಡಿಮೆ. ಸೊ ನನ್ನ ಕೆಪಾಸಿಟಿಲಿ ಏನಾಗಿದೆಯೋ ಅದನ್ನ ನಾನ್ ಮಾಡಿದೀನಿ, ಅವರ ಕೆಪಾಸಿಟಿಲಿ ಏನಾಗಿದೆಯೋ ಅವ್ರು ಮಾಡಿದ್ದಾರೆ. ಏನೇನು ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಗಿಫ್ಟ್ಸ್ ಅಂತ ಅವ್ರು ನನ್ಗೆ ಕೊಟ್ಟಿದ್ದಾರೆ ಅದನ್ನ ನಾನು ವಾಪಸ್ ಕಳಿಸ್ಕೊಟ್ಟಿದ್ದೀನಿ ಅವ್ರಿಗೆ. ನನ್ನ ಹತ್ರ ಏನು ಇಟ್ಕೊಂಡಿಲ್ಲ. ಸೊ ಇವಾಗ ರಿಲೇಶನ್ಶಿಪ್ ಮುಗಿದಾದ್ಮೇಲೆ ಪ್ರಾಬಬ್ಲಿ ಅವ್ರು ಅನ್ಕೊಂಡಿದ್ರೇನೋ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಇಟ್ಟುನು ನನ್ನ ಜೊತೆ ಇಲ್ಲ ಅನ್ನೋದು ಅವ್ರಿಗೆ ಈಗೋ ಹರ್ಟ್ ಆಗಿದೆಯೋ ಏನು. ನನಗಿದ್ದು ಅದು ಇನ್ಫ್ಯಾಕ್ಟ್ ದ ಪ್ರಾಬ್ಲಮ್ ಇಸ್ ನಾಟ್ ದಟ್ ಆಲ್ ದ ಅಂಡ್ ಅವ್ರು ಇವಾಗ ಅದನ್ನೆಲ್ಲ ಮಾತಾಡಕ್ ಶುರು ಮಾಡಿದ್ದಾರೆ ಆಫ್ಟರ್ ಐ ಫೈಲ್ಡ್ ಅ ಕಂಪ್ಲೇಂಟ್ ಅಗೇನ್ಸ್ಟ್ ಫಾರ್ ಹರಾಸ್ಮೆಂಟ್.
ಅದೇ ಈಗ ಇದನ್ನ ಅವ್ರು ನೋಡುವಾಗ ಆಚೆ ಬಂದು ಡಿಫೆಂಡ್ ಮಾಡ್ಕೊಳಕ್ಕೆ ಇವತ್ತು ನನ್ ಮೇಲೆ ಬ್ಲೇಮ್ ಮಾಡೋದು ತುಂಬಾ ಈಸಿ. ನಾವ್ ಇಲ್ಲಿ ಕುತ್ಕೊಂಡು ನಾನ್ ಅವ್ರ ಮೇಲೆ ಬ್ಲೇಮ್ ಮಾಡೋದು, ಅವ್ರ ಮೇಲೆ ಬ್ಲೇಮ್ ಮಾಡೋದು, ನಮ್ ಮೇಲೆನೆ ನಮ್ಮ ಪರ್ಸನಲ್ ಲೈಫ್ ನಮ್ ಲೈಫ್ ನ ನಾವ್ ಅಗ್ಲಿ ಮಾಡ್ಕೊಂತಾ ಇದೀವಿ. ನಂದು ಆ ಇಂಟೆನ್ಷನ್ ಇರ್ಲಿಲ್ಲ ನನಗೆ ಪಬ್ಲಿಕ್ ಆಗಿ ಬರ್ಬೇಕು ಅಂದ್ರೆ. ನಾನು ಲಾಸ್ಟ್ ಇಯರೇ ಪ್ರಾಬ್ಲಮ್ ಆಗಿ ಲಾಸ್ಟ್ ಇಯರ್ ನಾನು ಕೇಸ್ ಆಗಿದೆ. ಅವತ್ತೇನೆ ನಾನು ಬಂದ್ಬಿಟ್ಟು ಕುತ್ಕೊಂಡು ಮಾತಾಡ್ಬಿಟ್ಟು ಹೇಳ್ಕೊಂಡು ಗುಳಾಕೊಂಡು ಇರ್ಬೋದಿತ್ತು. ಬಟ್ ನಮ್ಗೆ ಆ ಇಂಟೆನ್ಷನ್ ಇರ್ಲಿಲ್ಲ. ನಾನು ಆಕ್ಚುಲಿ ಐ ಆಮ್ ಅ ವೆರಿ ಪ್ರೈವೇಟ್ ಪರ್ಸನ್. ನಾನು ಯಾವತ್ತೂ ಎಲ್ಲೂ ಹೋಗ್ಬೇಕು ಪರ್ಸನಲ್ ಲೈಫ್ ಬಗ್ಗೆ ಮಾತಾಡೋದು ಅಥವಾ ಹೇಳ್ಕೊಳೋದು ಅಳೋದು ಮಾಡ್ದವಳೆಲ್ಲ ನಾನು. ಇವತ್ತಿಗೂ ಕೂಡ ನಾನು ಎಲ್ಲೂ ಹೋಗ್ಬಿಟ್ಟು ವಿಡಿಯೋದಲ್ಲಿ ಅಥವಾ ಚಾನಲ್ ಕುತ್ಕೊಂಡು ಮಾತಾಡ್ದವಳೆಲ್ಲ. ಅಫ್ಕೋರ್ಸ್ ನಾನು ಈ ವಿಷಯ ಎಲ್ಲ ವಾಪಸ್ ಬಂದಾದ್ಮೇಲೆ ಎಲ್ಲ ನಾನು ರೀಚ್ ಔಟ್ ಮಾಡಿದ್ರು. ಅಂಡ್ ಬಿಕಾಸ್ ಒನ್ ಸೈಡ್ ಆಫ್ ದ ಸ್ಟೋರಿ ಓಡಾಡೋದ್ರಿಂದ ನನಗ್ ಮಾತಾಡ್ಲೇಬೇಕಾಗಿಂತ ಅವಶ್ಯಕತೆ ಇರೋದ್ರಿಂದ ನಾನು ಮಾತಾಡ್ತಾ ಇದ್ದೀನಿ. ಅಂಡ್ ಇದನ್ನು ಹೇಳಿದ್ರು ದಟ್ ಏನೋ ನಾನು ನಿನ್ನೆ ನೋಡ್ತಾ ಇದ್ದೆ ಆಕ್ಚುಲಿ. ನಾನು ಅವ್ರೇನೋ ನಮ್ಮ ಲಾಯರ್ ಅವ್ರ ಜೊತೆ ಮಾತಾಡಿ ಕಾಂಪ್ರಮೈಸ್ ಬಂದಾಗ ಏನೋ ದುಡ್ಡು ಕೇಳಿದೀನಿ ಅಂತ ಹೇಳ್ಬಿಟ್ಟು. ಆತರ ಏನು ಹಾಗೇ ಇಲ್ಲ ಸಿಚುವೇಶನ್. ಇನ್ಫ್ಯಾಕ್ಟ್ ಅದನ್ನ ಲಾಯರ್ ಅವರು ಸ್ಟೇಟ್ಮೆಂಟ್ ಕ್ಲಿಯರ್ ಮಾಡ್ತೀನಿ ಅಂತಾನು ಹೇಳಿದ್ರು ಮಾತಾಡಿ ಇವತ್ತು. ಅದ್ರಲ್ಲೇ ಏನೂ ಆಗೇ ಇಲ್ಲ. ನನಗೆ ಬೇಕಾಗಿದ್ದು ಅವರು ನನಗೆ ನನ್ನ ಲೈಫ್ ಒಂದ್ಸತಿ ನನಗೆ ಬೇಡ, ನೀವ್ ಯಾವುದೇ ಪರಿಸ್ಥಿತಿಲಿ ಏನೇ ಪರಿಸ್ಥಿತಿಲಿ ನೀವು ಸೇ ನೋ, ಇಟ್ಸ್ ಅ ನೋ. ನನಗೆ ರಿಲೇಶನ್ಶಿಪ್ ಬೇಡ ಅಂದ್ಮೇಲೆ ಅದು ಬೇಡ. ಅದಾದ್ಮೇಲೆನೂ ಅದನ್ನ ಈಗೋಗಿ ತಗೊಂಡು ನಾನು ನಿನ್ ಲೈಫ್ ಹಾಳು ಮಾಡ್ಬಿಡ್ತೀನಿ, ನಿನ್ಗೆ ಹರಾಸ್ ಮಾಡ್ತೀನಿ ಅನ್ಕೊಂಡು ನನ್ಗೆ ನನ್ನ ಫ್ಯಾಮಿಲಿ ಅವ್ರಿಗೆ ಕಂಟಿನ್ಯೂಸ್ ಆಗಿ ಹರಾಸ್ಮೆಂಟ್ ನಡೀತಾ ಇತ್ತು. ಆ ಹರಾಸ್ಮೆಂಟ್ ಇಂದ ಆಚೆ ಬರೋಕ್ಕೋಸ್ಕರ ನಾನು ಲಾಸ್ಟ್ ಇಯರ್ ಅನ್ನ ತುಂಬಾ ಸಪ್ರೆಸ್ ಮಾಡ್ಬಿಟ್ಟಿದೆ. ಹೀಗೆ ಸುಮ್ಮನೆ ಪರ್ಸನಲ್ ಲೈಫ್ ನ ಪಬ್ಲಿಕ್ ಮಾಡ್ಕೊಂಡು ಏನಕ್ಕೆ ಹೆಸರನ್ನ ಹಾಳು ಮಾಡ್ಕೊಂಡು. ಬಿಕಾಸ್ ನಂಗೆ ಗೊತ್ತಿತ್ತು ನಾನ್ ಹೇಳ್ಕೊಂಡ್ರೆ ಆಬ್ವಿಯಸ್ಲಿ ಅವ್ರನ್ನ ಅವ್ರು ಡಿಫೆಂಡ್ ಮಾಡ್ಕೊಳಕ್ ಇನ್ನೂ ಕೆಟ್ಟದಾಗ ಮಾತಾಡ್ತಾರೆ ಅಂತ. ಇವತ್ತು ನಾನು ಕುತ್ಕೊಂಡು ಅವ್ರ ಬಗ್ಗೆ ಮಾತಾಡೋ ಯಾವ ಇಂಟೆನ್ಷನ್ ನನಗಿಲ್ಲ. ಒಂದು ರಿಲೇಶನ್ಶಿಪ್ ಇತ್ತು, ಅದನ್ನ ಡಿಗ್ನಿಫೈಡ್ ಆಗಿ ಎಂಡ್ ಮಾಡ್ಬೇಕು ಅಥವಾ ಎಂಡ್ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಅಲ್ಲೇ ನಾನು ಯಾವಾಗಲೂ ಇದ್ದಿದ್ದು. ನಾನ್ ಕೇಸ್ ಫೈಲ್ ಮಾಡ್ಬೇಕಾದ್ರೂ ನಾನು ತುಂಬಾ ಯಾಕಂದ್ರೆ ನಾನ್ ಕೇಸ್ ಫೈಲ್ ಮಾಡಿ ಆಕ್ಚುಲಿ ಆಲ್ಮೋಸ್ಟ್ 20-25 ಡೇಸ್ ಆಗಿದೆ. ಸೊ ತುಂಬಾ ಇದನ್ನ ಆಚೆ ಬರ್ದೇ ಇರೋ ಹಂಗೆ ಬೇಡ, ಯಾಕೆ ಪರ್ಸನಲ್ ಲೈಫ್ ನ ಪಬ್ಲಿಕ್ ಮಾಡ್ಕೊಳ್ಳೋದು ಅಥವಾ ಯಾಕೆ ಯಾರಿಗಾದ್ರೂ ಇದ್ ಮಾಡೋದು ಹಾ ಮಾಡೋದು. ನನ್ಗೆ ಒಂದು ಆಗ್ತಾ ಇದ್ದ ಹರಾಸ್ಮೆಂಟ್ ಕಡಿಮೆ ಆಗ್ಬೇಕಾಗಿತ್ತು. ಬಿಕಾಸ್ ನನಗೆ ಬದುಕೋದು ತುಂಬಾ ಕಷ್ಟ ಆಗ್ಬಿಟ್ಟಿತ್ತು. ನಮ್ಮ ಓನರ್ಗಳಿಗೆ, ಫ್ಯಾಮಿಲಿಗಳಿಗೆ, ಫ್ರೆಂಡ್ಸ್ಗಳಿಗೆ ನನ್ನ ಬಗ್ಗೆ ಕೆಟ್ಟದಾಗಿ ಲೆಟರ್ ಬರೆಯೋದು. ನನ್ನ ಬದುಕನ್ನ ನಾನು ನೋಡ್ಕೊಂತ ಇರೋ ಟೈಮಲ್ಲಿ ಲಾಸ್ಟ್ ಇಯರೇ ಲೀಗಲ್ ಆಗಿ ಮುಂದೆ ಒಬ್ರಿಗೊಬ್ರು ವಿಷಯ ತಂಟೆಗೆ ಬರಲ್ಲ ಅಂತ ಹೇಳಿ ಸ್ಟಾಪ್ ಆಗಿದ್ದು. 1 ವರ್ಷ ಆದ್ಮೇಲೆ ಮತ್ತೆ ಇದು 1.5 ತಿಂಗಳಿಂದ ಶುರು ಆಗ್ತಾ ಇತ್ತು. ಸೊ ಅದಕ್ಕೋಸ್ಕರ ನನ್ನ ಸೇಫ್ಟಿಗೋಸ್ಕರ ಅಥವಾ ನನ್ನ ಬದುಕೋಸ್ಕರ, ನನ್ನ ಮೆಂಟಲ್ ಹೆಲ್ತ್ಗೋಸ್ಕರ ನಾನು ಹೋಗ್ಬಿಟ್ಟು FIR ಫೈಲ್ ಮಾಡಿದೆ. ಆಬ್ವಿಯಸ್ಲಿ ಅವ್ರ ಅರೆಸ್ಟ್ ಆದ್ಮೇಲೆ ಅದು ಪಬ್ಲಿಕ್ ಆಗ್ಬಿಟ್ಟು. ಅಂಡ್ ಇವತ್ತು ಅವ್ರ ಅರೆಸ್ಟ್ ಆಗಿ ನಾನು FIR ಫೈಲ್ ಮಾಡಿ ಅವ್ರು ಆಚೆ ಬಂದು ಇವತ್ತು ಅವ್ರನ್ನ ಡಿಫೆಂಡ್ ಮಾಡ್ಕೊಳಕ್ ಅವ್ರು ಏನ್ ಬೇಕಾದ್ರೂ ಹೇಳ್ಬೋದು. ನಾನು ಅದನ್ನ ನನ್ಗೆ ಗೊತ್ತಿಲ್ಲ ಅದನ್ನ ನಾನು ಹೇಗ್ ಡಿಫೆಂಡ್ ಮಾಡ್ಕೊಬೇಕು ಅಂತ. ಒಂದೊಂದು ಡೀಟೇಲ್ಸ್ ರಿಲೇಶನ್ಶಿಪ್ ಅಲ್ಲಿ ಹೇಗಿತ್ತು, ಏನ್ ಮಾಡಬಾರ್ದು, ಎಲ್ಲರೂ ಆಸ್ ಅ ಪಾರ್ಟ್ನರ್ ನೀವು ನಿಮ್ಮ ಪಾರ್ಟ್ನರ್ಗೆ ಯು ಸ್ಪೆಂಡ್ ವೆನ್ ಯುವರ್ ಇನ್ ರಿಲೇಶನ್ಶಿಪ್. ಅಂಡ್ ದುಡ್ಡು ಜಾಸ್ತಿ ಇರೋರು ಜಾಸ್ತಿ ಮಾಡ್ತಾರೆ, ಕಡಿಮೆ ಇರೋರು ಕಡಿಮೆ ಮಾಡ್ತಾರೆ. ನಾವು ಐ ಥಿಂಕ್ ಅಂದ್ರೆ ನೀವು ರಿಲೇಶನ್ಶಿಪ್ ವರ್ಕ್ ಆಗ್ತಿಲ್ಲ ಅನ್ನೋದು ವರ್ಕ್ ಆಗ್ತಿಲ್ಲ ಅಂದ್ಬಿಟ್ಟು ಎಂಡ್ ಮಾಡೋದು ನನ್ ತಪ್ಪಾಗಿದ್ರೆ ಪ್ರಪಂಚದಲ್ಲಿ ಬ್ರೇಕಪ್ ಆದವ್ರದೆಲ್ಲ ಕ್ರಿಮಿನಲ್ಸ್ ಆಗ್ಬಿಡ್ತಾರೆ, ಡಿವೋರ್ಸ್ ಆದವ್ರೆಲ್ಲ ಕ್ರಿಮಿನಲ್ಸ್ ಆಗ್ಬಿಡ್ತಾರೆ. ರಿಲೇಶನ್ಶಿಪ್ ಡಸಂಟ್ ವರ್ಕ್ ಔಟ್. ನೀವೊಂದು ರಿಲೇಶನ್ಶಿಪ್ ಅಲ್ಲಿ ಇದ್ದು ಪರ್ಸನ್ ಜೊತೆ ತುಂಬಾ ಟೈಮ್ ಇದ್ದಾಗಲೇ ನಿಮ್ಗೆ ಗೊತ್ತಾಗೋದು ಆ ಪರ್ಸನ್ ಕಂಪ್ಯಾಟಿಬಲ್ ಇಲ್ವೋ ಅಂತ ಹೇಳ್ಬಿಟ್ಟು. ಆಬ್ವಿಯಸ್ಲಿ ನೀವು ಒಂದು ರಿಲೇಶನ್ಶಿಪ್ ಇರ್ಬೇಕಾದ್ರೆ ಯು ವಾಂಟ್ ಟು ಗೆಟ್ ಮ್ಯಾರೇಜ್. ಎಷ್ಟು ದಿನ ಇದ್ರಿ ಆಕ್ಚುಲಿ ಅವ್ರ ಜೊತೆಗೆ ನೀವು ರಿಲೇಶನ್ಶಿಪ್ ಅಂತ ಹೇಳಿದ್ರೆ? ಚೆನ್ನಾಗಿದ್ದು 6 ತಿಂಗಳು ಅಷ್ಟೇ ಸರ್. ಇನ್ನು ನೆಕ್ಸ್ಟ್ 6 ತಿಂಗಳು ಡ್ರ್ಯಾಗ್ ಆಗಿದ್ದು ಹೀಗೇನೆ ಜಗಳ ಮಾಡ್ಬೇಕೋ ಬೇಡವೋ, ಇರ್ಬೇಕೋ ಬೇಡೋ, ಈ ರೀತಿಲಿ 6 ತಿಂಗಳು ಡ್ರ್ಯಾಗ್ ಆಗಿದ್ದು. ಸೊ ನೀವು 2 ಸೇರಿದ್ರೆ 1 ವರ್ಷ ಅಂತ ಅನ್ಕೊಳ್ಳಿ. ಸೊ 2022 ಇಂದ 23 ವರೆಗೂ. ಬಟ್ ಲಾಸ್ಟ್ ಇಯರ್ 2023 ಇಂದ 24 ಲಾಸ್ಟ್ ಇಯರ್ ಜೂನ್ ಅಲ್ಲಿ ಅಫಿಷಿಯಲ್ ಆಗಿ ಲೀಗಲ್ ಆಗಿ ಅಂದ್ರೆ ನಾನು ಎಂಡ್ ಮಾಡ್ತೀನಿ ಅಂದಾಗ್ಲೂ ತುಂಬಾ ಹರಾಸ್ ಮಾಡಿದ್ರು. ಸೊ ನಾನು ಡೈರೆಕ್ಟ್ ಆಗಿ ಕೇಸ್ ಕೊಟ್ಬಿಟ್ಟು ಪರಿಹಾರ ಹತ್ರ ಹೋಗ್ಬಿಟ್ಟು ಅಲ್ಲಿ ವೆಸ್ಟ್ ಕಮಿಷನರ್ ಆಫೀಸ್ ಪರಿಹಾರ ಹತ್ರ ಹೋಗ್ಬಿಟ್ಟು ಅಲ್ಲಿ ಲೀಗಲಿ ಹಿಂಗೆ ತುಂಬಾ ಪ್ರಾಬ್ಲಮ್ ಕೊಡ್ತಿದ್ದಾರೆ, ಬಟ್ ನಮ್ಗೆ ರಿಲೇಶನ್ಶಿಪ್ ಇರಕ್ ಇಷ್ಟ ಇಲ್ಲ ಅಂತ ಹೇಳಿ ಅಲ್ಲಿ ಮಾತುಕತೆ ಆಗಿ ಅಲ್ಲಿ ಮುಂದೆ ಒಬ್ರಿಗೊಬ್ರು ಯಾವ್ದೇ ರೀತಿಯಲ್ಲಿ ತೊಂದರೆ ಕೊಡಲ್ಲ ಅಂತ ಹೇಳಿ ಎಲ್ಲ ಮುಗಿಸ್ಕೊಂಡ್ ಬಂದಾದ್ಮೇಲೆ ಇವಾಗ ಒಂದು 2 ತಿಂಗಳಿಂದ ಮತ್ತೆ ಶುರು ಆಗಿತ್ತು. ದೆನ್ ನಾನು ಈ ಕಂಪ್ಲೇಂಟ್ ಕೊಟ್ಟು ಸದ್ಯಕ್ಕೆ ಇಲ್ಲಿ ಈ ಪರಿಸ್ಥಿತಿ ಬಂದಿದ್ದೀನಿ ಸರ್. ಕರೆಕ್ಟ್. ಅಂದ್ರೆ ಐ ಅಂಡರ್ಸ್ಟ್ಯಾಂಡ್. ಅಂದ್ರೆ ನೀವೀಗ ತುಂಬಾ ಪ್ರಯತ್ನ ಪಟ್ಟು ಇದನ್ನ ಒಳ್ಳೆ ರೀತಿಯಲ್ಲೇ ಮುಗಿಸ್ಕೊಳ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟಿದ್ದೀರಾ, ಬಟ್ ಆಗಿಲ್ಲ. ಹಾಗಾಗಿ ಇದು ಕೊನೆಯ ಒಂದು ಲೈಕ್ ಹಂತವಾಗಿ ಇದನ್ನ ಈ ತರ ಪ್ರಯತ್ನ ಮಾಡಿದೀರಾ. ಬಟ್ ಈಗ ಅವ್ರದ್ದೇ ಲೈಕ್ ಅಂದ್ರೆ ಆರೋಪಗಳು ಬರ್ತಾ ಇರುತ್ತೆ, ಅಂದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅವರು ಅಂತ ಹೇಳ್ತೀರಾ. ಥಿಂಗ್ ಇಸ್, ಈಗ
ನೀವು ಅಂದ್ರೆ ಈ ರೀತಿ ಕಂಪ್ಲೇಂಟ್ ಎಲ್ಲ ಕೊಟ್ಟು FIR ಆಗದೇ ಇರ್ತಿದ್ರೆ ಬಹುಶಃ ಈಗ ನಮಗೂ ಕೂಡ ಈ ತರದ ಸಿಚುವೇಶನ್ ಎಲ್ಲ ಬರ್ತಿರ್ಲಿಲ್ಲ. ನಾವು ನಿಮಗೆ ಲೈಕ್ ಅಂದ್ರೆ ನಿಮ್ಮ ಸೈಡ್ ಆಫ್ ದ ಸ್ಟೋರಿ ಕೇಳೋದು ಅಥವಾ ಅವರ ಸೈಡ್ ಆಫ್ ದ ಸ್ಟೋರಿ ಕೇಳೋದು ಅದೆಲ್ಲ ಬರ್ತಿರ್ಲಿಲ್ಲ. ಅಲ್ಲಿ ಏನೋ ಒಂದು ಸಮಸ್ಯೆ ಅಂತೂ ಇದೆ, ಸೊ ಹಾಗಾಗಿ ಇದು ಆಗ್ತಾ ಇದೆ. ಬಟ್ ಈಗ ಸದ್ಯಕ್ಕೆ ಬಂದಿದ್ದು ನ್ಯೂಸ್ ಅಂತ ಹೇಳಿದ್ರೆ ಈಗ ವಿಚಾರಣೆಗೆ ಅವರು ಇಬ್ಬರನ್ನು ಕರೀತಾರೆ ಅನ್ನೋ ತರ ಎಲ್ಲ ಬರ್ತಾ ಇದೆ ಆಕ್ಚುಲಿ ಮಾಹಿತಿ. ನನಗೆ ಇನ್ನೂ ಯಾವುದೇ ರೀತಿ ಕಾಲ್ ಬಂದಿಲ್ಲ ಸರ್. ಅಂದ್ರೆ ಪ್ರೂಫ್ ಎಲ್ಲ ಕೊಡ್ಬೇಕಾಗತ್ತೆ. ನೀವೇನ್ ಆರೋಪ ಹೊರಿಸಿದ್ದೀರಾ? ನಾನು ಆಲ್ರೆಡಿ FIR ಕೊಡ್ಬೇಕಾದ್ರೇನೆ ತುಂಬಾ ಪ್ರೂಫ್ಸ್ ಗಳು ಕೊಟ್ಟಿದ್ದೀನಿ. ಇನ್ನು ಮುಂದೆ ಏನಾದ್ರು ನನ್ಗೆ ಕಾಂಟ್ಯಾಕ್ಟ್ ಮಾಡಿ ಬೇಕು ಅಂತ ಹೇಳಿದ್ರೆ ನಾನು ಎಲ್ಲಾನು, ಇನ್ಫ್ಯಾಕ್ಟ್ ನಾನು ಲಾಸ್ಟ್ ಇಯರ್ ಏನೇನ್ ಪ್ರಾಬ್ಲಮ್ ಆಗುತ್ತೋ ಅವಾಗಿಂದಾನೇ ನಾನೆಲ್ಲ ಇಟ್ಕೊಂಡಿದ್ದೀನಿ ನನ್ನ ತಲೆಲ್ಲ. ಐ ಡೋಂಟ್ ನೋ ವೈ ಐ ಫೆಲ್ಟ್ ಲೈಕ್ ನಾನು ಇದನ್ನ ಡಿಲೀಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಒಂದ್ ವರ್ಷ ಆದ್ರೂ ಏನು ಪ್ರಾಬ್ಲಮ್ ಆಗದಿದ್ದು ನಾನು ಒಂದ್ಸತಿ ಯೋಚನೆ ಮಾಡಿದೆ, ಹೇಳಕ್ಕಾಗಲ್ಲ. ಬಿಕಾಸ್ ನೋ ಪರ್ಸನ್ ಯಾವ ಟೈಮಲ್ಲಿ ಹೇಗೆ ಬಂದ್ಬಿಡುತ್ತೆ ಆಚೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾನು ಎಲ್ಲಾ ಪ್ರೂಫ್ಸ್ ಗಳನ್ನ ನನ್ನ ಹತ್ರ ಇದೆ. ಡೆಫಿನೆಟ್ಲಿ ಎಂಕ್ವೈರಿ ಕರೆದಾಗ ಪೊಲೀಸರು ನನ್ಗೆ ನನ್ನ ಕೈಯಲ್ಲಿ ಏನೇನಿದೆ, ನನ್ನ ಹತ್ರ ಏನೇನ್ ಪ್ರೂಫ್ಸ್ ಇದೆ ಅಥವಾ ನನ್ನ ಕಡೆಯಿಂದ ಏನೇನ್ ಬೇಕು ಅದನ್ನೆಲ್ಲ ನಾನು ಡೆಫಿನೆಟ್ಲಿ ಸಬ್ಮಿಟ್ ಮಾಡ್ತೀನಿ ಸರ್. ಕರೆಕ್ಟ್. ಅಂದ್ರೆ ಇನ್ನೊಂದು ಅದೇ ನೀವು ಹೇಳಿದ್ರಿ, ಅಂದ್ರೆ ರಿಲೇಶನ್ಶಿಪ್ ಅಲ್ಲಿ ಇರುವಾಗ ಸಾಕಷ್ಟು ಖರ್ಚು ಮಾಡಿರ್ತಾರೆ, ಅದು ಅವರವರ ಒಂದು ಯೋಗ್ಯತೆಗೆ ತಕ್ಕ ಹಾಗೆ ಖರ್ಚು ಆಗಿರುತ್ತೆ ಅಂತ. ಬಟ್ ಅವರೊಂದೇನೋ ನಿಮ್ಮ ತಮ್ಮನ ಏನೋ ಗೃಹ ಪ್ರವೇಶಕ್ಕೆ ಏನೋ ದುಡ್ಡು ಕೊಟ್ಟಿದ್ರು, ಅದೊಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಇಲ್ಲ ಸರ್ ಆ ರೀತಿ ಏನೂ ಆಗಿಲ್ಲ. ಇಟ್ ಇಸ್ ವೆರಿ ಸ್ಯಾಡ್ ದಟ್ ಅವ್ರು ನಮ್ಮಿಬ್ರು ಪ್ರಾಬ್ಲಮ್ ಅಲ್ಲಿ ನಮ್ಮ ಫ್ಯಾಮಿಲಿ ಇರೋ ಮನೆ, ಅಪ್ಪ ಅಮ್ಮನ ಮನೆನೂ ನಾನೇ ಇದ್ದಿದ್ 1 ವರ್ಷ ರಿಲೇಶನ್ಶಿಪ್ ಸರ್. ಹಬ್ಬ ಅಂತ ಹೇಳಿದ್ರೆ ಅದು ಜಗಳದಲ್ಲೆಲ್ಲ ಸೇರಿ ಲೀಗಲ್ ಎಲ್ಲ ಆಗೋ ಅಷ್ಟ್ರಲ್ಲಿ 1 ವರ್ಷ ಆಗಿತ್ತು. ಆ 1 ವರ್ಷದ ರಿಲೇಶನ್ಶಿಪ್ ನ ಅವ್ರು ಹೆಂಗ್ ಮಾತಾಡ್ತಾ ಇದ್ದಾರೆ, ನಮ್ಮ ಇಡೀ ನನ್ನ ಲೈಫ್ ಹಾಗೂ ನನ್ನ ಕುಟುಂಬದ ಲೈಫ್ನೇ, ಇಡೀ ಜೀವನದ ಲೈಫ್ನೇ ಅವ್ರನ್ನೇ ರೂಪಿಸಿದ್ದು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ವಿಚ್ ಇಸ್ ಡೆಫಿನೆಟ್ಲಿ ರಾಂಗ್. ಹೌದು, ಅವರು ಅಫ್ಕೋರ್ಸ್ ನಮ್ಮ ಮನೆಗೆ ಗೃಹ ಪ್ರವೇಶ ಆದಾಗ್ಬೇಕಾದ್ರೆ 1-2-3 ಐಟಮ್ಸ್ ಗಳನ್ನ ಮನೆಗೆ ಗಿಫ್ಟ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ ಸತ್ಯ. ಆ ಟೈಮಲ್ಲಿ ರಿಲೇಶನ್ಶಿಪ್ ಇದ್ದಾಗ ಗಿಫ್ಟ್ ಅಂತ ಕೊಟ್ಟಿದ್ ಸತ್ಯ. ಅಂಡ್ ಅದನ್ನೆಲ್ಲ ನಾನು ಅಗೇನ್ ಎವ್ರಿಥಿಂಗ್ ನಮ್ಮ ಮನೆಗೆ ಕೊಟ್ಟಿದ್ದ ಏನ್ ಗಿಫ್ಟ್ ಅಂತ ಕೊಟ್ಟಿದ್ದಾರೆ, ಕಪಲ್ ಆಫ್ ಫರ್ನಿಚರ್ಸ್ ಅಂಡ್ ಫ್ರಿಡ್ಜ್ ಅಂತ ಏನೋ ಕೊಟ್ಟಿದ್ದಾರೆ, ಎಲ್ಲಾನು ನಾನು ಅವ್ರಿಗೆ ವಾಪಸ್ ಕಳ್ಸಿದೀನಿ. ಇನ್ಕ್ಲೂಡಿಂಗ್ ಅಫ್ಕೋರ್ಸ್ ಅವ್ರು ನಾನು ಖರ್ಚು ಮಾಡಿರೋ ದುಡ್ಡನ್ನ ನಾನು ವಾಪಸ್ ಕೊಡಕ್ ಆಗಲ್ಲ, ಅದನ್ನ ನಾನು ಕ್ಲಿಯರ್ಲಿ ಲೀಗಲಿ ಕೂಡ ಹೇಳಿದೀನಿ. ಬಟ್ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಏನಿದೆ ಅದನ್ನೆಲ್ಲ ಕೊಟ್ಟಿದ್ದೀನಿ. ಅಂಡ್ 5 lakhs ಕ್ಯಾಶ್ ಕೂಡ ಅವ್ರಿಗೆ ಕೊಟ್ಟಿದ್ದೀನಿ. ಅವ್ರು ಹೇಳಿರೋ ಪ್ರಕಾರ 3 ಕೋಟಿ 5 ಕೋಟಿ ಅದೆಲ್ಲ ತುಂಬಾನೇ ಸುಳ್ಳು. ಅವ್ರ ಕಾರ್ಗೆ ಏನೋ 1 ಕೋಟಿ ಖರ್ಚು ಮಾಡಿ ನಾನಿಲ್ಲ ಸರ್. ನಾನು ಬಾಡಿಗೆ ಮನೇಲಿ ಇದ್ದಿದ್ದು. ಅವ್ರು ಯಾವುದೇ ಮನೆ ನನಗೆ ಮಾಡ್ಕೊಟ್ಟಿರ್ಲಿಲ್ಲ, ಯಾವುದೇ ರಿಜಿಸ್ಟ್ರೇಷನ್ ಆಗಿರ್ಲಿಲ್ಲ, ಯಾವುದೇ ಸೈನ್ ಆಗಿರ್ಲಿಲ್ಲ. ಡೆಫಿನೆಟ್ಲಿ ಅದನ್ನೆಲ್ಲ ಎನ್ಕ್ವೈರಿಲಿ ಪ್ರೂಫ್ ಅಲ್ಲಿ ತೋರಿಸಬಹುದು ಅವ್ರಿಗೆ ಏನಾದ್ರು ಇದ್ರೆ. ನಾನಂತೂ ನನ್ನ ಲೈಫ್ ಅಲ್ಲಿ ಅವ್ರ ಜೊತೆ ಇರ್ಬೇಕಾದ್ರೆ ಯಾವುದೇ ಒಂದು ಪೇಪರ್ಗೂ ನಾನು ಸೈನ್ ಮಾಡಿಲ್ಲ. ಬಟ್ ಈಗ ನೀವು ನಿಮ್ ಫ್ಯಾಮಿಲಿ ಅವರು ಬೇರೆ ಮನೆ ಮಾಡ್ಕೊಂಡಿದ್ದೀರಾ, ಬಟ್ ಅದು ಇವರಿಂದ ಏನು ಸಹಾಯ ಆಗಿಲ್ಲ? ಅದು ನಮ್ಮ ಅಪ್ಪ ಅಮ್ಮ ಮೈಸೂರಲ್ಲಿ ಮಾಡ್ಕೊಂಡಿರೋ ಮನೆ. ನಮ್ ಡ್ಯಾಡಿ ಡಿಫೆನ್ಸ್ ಅಲ್ಲಿ ಇರ್ಬೇಕಾದ್ರೆ ಡಿಫೆನ್ಸ್ ಅಲ್ಲಿ ಇದ್ದಿದ್ರಿಂದ ಅವ್ರಿಗೆ ಅಲಾಟ್ ಆದ ಸೈಟ್ ಅಲ್ಲಿ ಅವ್ರು ಕಟ್ಸ್ಕೊಂಡಿರೋ ಮನೆ ಇಂಟೀರಿಯರ್ ಗೆ ಅಫ್ಕೋರ್ಸ್ 1-2-3 ಇದಂತ ಹೇಳ್ಬಿಟ್ಟು ಅವ್ರಿಗೆ ಗಿಫ್ಟ್ ಅಂತ ಕೊಟ್ಟಿದ್ರು. ಅದನ್ನ ನಾವು ವಾಪಸ್ ಕಳಿಸ್ಕೊಟ್ಬಿಟ್ಟಿದೀವಿ ಅವ್ರಿಗೆ. ಅದ್ರದ್ದು ನಾವು ಕಳಿಸ್ಕೊಟ್ಟಿದ್ ಪ್ರೂಫ್ನು ಕೂಡ ನಮ್ಮ ಹತ್ರ ಇದೆ, ಇಟ್ಕೊಂಡಿದೀವಿ. ಸೊ ಎಲ್ಲ ಡೀಟೇಲ್ಸ್ ಅಲ್ಲಿ ಕೊಡ್ತೀವಿ ಸರ್. ಓಕೆ. ಅದೇ ಮತ್ತೆ ಇನ್ನೊಂದು ಅವರು ಹೇಳ್ತಿರೋದು ಏನಂತಂದ್ರೆ, ಯಾವ್ದೋ ತಾಂಜೇನಿಯಾ ಟ್ರಿಪ್ ಗೆ ನೀವು ಅವ್ರು ಸ್ಪಾನ್ಸರ್ ಮಾಡಿದ್ರು, ಮತ್ತೆ ಅಲ್ಲಿ ಯಾರೋ ಒಬ್ರು ಪರಿಚಯ ಆದ್ರು. ಸೊ ಅವ್ರ ಜೊತೆಗೆ ಜಾಸ್ತಿ ಇದ್ದಿದ್ದನ್ನ ಕಂಡು ಅದನ್ನ ಪ್ರಶ್ನೆ ಮಾಡದೆ ಅದಕ್ಕೋಸ್ಕರ ಹಿಂಗೆಲ್ಲ ಆರೋಪ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾ ಇದಾರೆ ಅವರು. ಆಕ್ಚುಲಿ ಅವ್ರಿಗೆ ಆರೋಪನೇ ಮಾಡಿರ್ಲಿಲ್ಲ ಸರ್. ಅವ್ರ ನನ್ ಮೇಲೆ ಡೌಟ್ ಇದ್ದಿದ್ರೆ ಅವ್ರು ಬೇಡ ಅಂತ ಹೇಳಿದ್ರೆ ಅಲ್ಲೇ ಬಿಟ್ಟು ಹೋಗಿದ್ರೆ ಇವತ್ತು ಇಲ್ಲಿವರೆಗೂ ಬಂದು ನಿಂತ್ಕೊಳ್ಳೋ ಅವಶ್ಯಕತೆನೇ ಇರ್ತಾ ಇರ್ಲಿಲ್ಲ ಅಲ್ವಾ ಸರ್. ಇವಾಗ ನನಗೆ ಅವ್ರ ಜೊತೆ ಒಂದು ಪ್ರಾಬ್ಲಮ್ ಇದೆ, ಅವ್ರಿಗೆ ನನ್ ಮೇಲೆ ಡೌಟ್ ಬಂದು ಏನೋ ಪ್ರಾಬ್ಲಮ್ ಇದೆ. ಸೊ ದ ರಿಲೇಶನ್ಶಿಪ್ ಅಲ್ಲೇನೆ ಮಾತಾಡೋದಕ್ಕೆ ಮುಗಿಸ್ಬಿಡ್ಬೋದಿತ್ತು. ಇಲ್ಲಿವರೆಗೂ 1 ವರ್ಷ 2 ವರ್ಷ ಡ್ರ್ಯಾಗ್ ಆಗಿ ಇಲ್ಲಿವರೆಗೂ ಬರುವಂತ ಅವಶ್ಯಕತೆನೇ ಇರ್ಲಿಲ್ಲ. ನಾನು ಗ್ರೂಪ್ ಆಫ್ ಫ್ರೆಂಡ್ಸ್ ಅವ್ರ ಜೊತೆ ಹೋಗಿದ್ದು ಸತ್ಯ. ಬಟ್ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಅವ್ರನ್ನ ವೆನ್ ಐ ವಾಸ್ ನಾಟ್ ಅಂದ್ರೆ ನಾನು ಅವ್ರ ಜೊತೆ ಯಾವಾಗ ನನ್ಗೆ ರಿಲೇಶನ್ಶಿಪ್ ಅಲ್ಲಿ ಇರಕ್ ಇಷ್ಟ ಇಲ್ಲ ಅಂತ ಹೇಳಕ್ ಶುರು ಮಾಡಿದ್ನು, ಅವ್ರಿಗೆ ಅಂದ್ರೆ ನನ್ಗೆ ಏನಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾನು ಹೇಳ್ತಾ ಇದ್ದಿದ್ದನ್ನ ಅವ್ರು ಆಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇರ್ಲಿಲ್ಲ. ಹಿ ವಾಸ್ ಫೈಂಡಿಂಗ್ ಅ ಡಿಫರೆಂಟ್ ರೀಸನ್ ಟು ಬ್ಲೇಮ್ ಮೀ ಫಾರ್ ಇಟ್. ನಿಂಗೆ ಹಂಗ ಆಗ್ಬಿಟ್ಟಿದೆ, ನಿಂಗೆ ಯಾರು ಬೇರೆಯವ್ರು ಇಷ್ಟ ಆಗ್ಬಿಟ್ಟಿದ್ದಾರೆ, ನೀನ್ ಡಿಸ್ಟ್ರಾಕ್ಟ್ ಆಗಿದ್ರೆ. ನಾನು ಡಿಸ್ಟ್ರಾಕ್ಟ್ ಆಗಿರ್ಲಿಲ್ಲ ಸರ್, ಅವರಿಂದ ಡಿಸ್ಕನೆಕ್ಟ್ ಆಗಿದ್ದೆ. ಬಿಕಾಸ್ ಅವ್ರು ಅವೈಲೇಬಲ್ ಇರ್ತಾ ಇರ್ಲಿಲ್ಲ. ನಾನು ಇದನ್ನ ಅವ್ರ ಹತ್ರನೂ ಹೇಳಿದೀನಿ. ವೆನ್ ಐ ವಾಸ್ ಇನ್ ಅ ರಿಲೇಶನ್ಶಿಪ್ ಇರ್ಬೇಕಾದ್ರೆ ಅವ್ರ ಹತ್ರನೂ ಹೇಳಿದೀನಿ, ಅವ್ರ ಸುತ್ತಮುತ್ತ ಇರೋರ ಹತ್ರನೂ ಹೇಳಿದೀನಿ. ಐ ಹೋಪ್ ಅವ್ರು ಐ ಡೋಂಟ್ ನೋ, ಅಫ್ಕೋರ್ಸ್ ಅವ್ರವ್ರ ಫ್ಯಾಮಿಲಿ ಅವ್ರವ್ರ ಫ್ರೆಂಡ್ಸ್ ಅವ್ರವ್ರಿಗೆ ಸಪೋರ್ಟ್ ಮಾಡ್ತಾರೆ. ಬಟ್ ಎಲ್ಲೋ ಒಬ್ರು ಸತ್ಯ ಹೇಳ್ತಾರೆ ಅಂತ ಹೇಳ್ಬೇಕಾದ್ರೆ ಅವ್ರ ಅಕಸ್ಮಾತ್ ಹೇಳಿದ್ರೆ ಅದನ್ನ ಅವ್ರಿಗೂ ಅಂದ್ರೆ ಐ ಡೋಂಟ್ ನೋ ಅದ್ ಹಿಂಗ್ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಅವ್ರಿಗೂ ನಾನು ಹೇಳಿದೀನಿ, ಇವ್ರು ಹೀಗೆ ಇದ್ರೆ ಇವ್ರ ಲೈಫ್ ಸ್ಟೈಲ್ ಹೀಗೆ ಇದ್ರೆ ನನ್ ಜೊತೆಲಿ ಇರಕ್ ಆಗಲ್ಲ, ಪ್ಲೀಸ್ ಅವ್ರಿಗೆ ಹೇಳಿ ಅಂತ ಅರವಿಂದ್ ಅವ್ರಿಗೂ ಹೇಳಿದೀನಿ, ಅವ್ರ ಸುತ್ತಮುತ್ತ ಇರೋರ್ಗೂ ಹೇಳಿದೀನಿ ನಾನು. ಆದ್ರೆ ಅವರು ಏನು ಬದಲಾಯಿಸ್ಕೊಳ್ಳಿಲ್ಲ.
ಇಲ್ಲ, ಅವರ ಲೈಫ್ ಸ್ಟೈಲ್ ನನ್ನ ಲೈಫ್ ಸ್ಟೈಲ್, ಅದು ಅವ್ರಿಗೆ ನಾನು ಅದು ತಪ್ಪು ಸರಿ ಅಂತ ಮಾತಾಡೋ ಅಧಿಕಾರ ನನಗಿಲ್ಲ ಸರ್. ಅದು ಅವ್ರ ಲೈಫ್ ಸ್ಟೈಲ್. ಬಟ್ ಅದು ನನಗೆ ಸೆಟ್ ಆಗಲ್ಲ ಅಂದ್ರೆ ನಾನು ಅದರಿಂದ ಆಚೆ ಬರ್ಬೇಕಾಗುತ್ತೆ. ನಾನು ಯಾರನ್ನು ಫೋರ್ಸ್ ಮಾಡಕ್ಕಾಗಲ್ಲ ಚೇಂಜ್ ಮಾಡಕ್. ಅಫ್ಕೋರ್ಸ್ ನನಗೆ ಆಗ್ತಾ ಇಲ್ಲ, ಈ ಲೈಫ್ ಸ್ಟೈಲ್ ನನಗೆ ಸೆಟ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಹೇಳ್ಬೋದು. ಅವ್ರು ಹಾಗೇನೆ ಇದ್ರೆ ನಾನು ಅದರಿಂದ ಆಚೆ ಬರೋದು ನನಗೆ ಒಳ್ಳೇದು. ಫಾರ್ ಮೈ ಪೀಸ್ ಆಫ್ ಮೈಂಡ್, ಫಾರ್ ಮೈ ಹ್ಯಾಪಿನೆಸ್ ನಾನು ಅದರಿಂದ ಆಚೆ ಬರಲೇಬೇಕಾಗಿತ್ತು. ಅದನ್ನ ಅವ್ರು ಆಕ್ಸೆಪ್ಟ್ ಮಾಡ್ಕೊಳ್ದೆ ಅದಕ್ಕೆ ಇನ್ನೊಂದು ಬೇರೆ ಏನೋ ನನ್ನ ಮೇಲೆ ಬ್ಲೇಮ್ ಮಾಡಿ ಅದನ್ನ ಬೇರೆ ರೀತಿಲಿ ತಗೊಳೋಕೆ ಅಥವಾ ಬೇರೆ ರೀತಿಲಿ ತಿರುಗಿಸ್ತಾ ಹೋಗ್ತಾ ಇದಾರೆ. ಸೊ ಇವಾಗ ಅಂದ್ರೆ ಇಟ್ಸ್ ಆಕ್ಚುಲಿ ವೆರಿ ಎಂಬ್ಯಾರಸಿಂಗ್ ದಟ್ ನಾವು ನಮ್ಮ ಪರ್ಸನಲ್ ಲೈಫ್ ಬಗ್ಗೆ ಆಕ್ಚುಲಿ ಇಷ್ಟೊಂದು ಪಬ್ಲಿಕ್ ಆಗಿ ಬಂದು ಅದನ್ನ ಚಿಕ್ಕ ಚಿಕ್ಕ ಡೀಟೇಲ್ಸ್ ನ ಜ್ಞಾಪಕ ಇಟ್ಕೊಂಡು ಇವತ್ತು ಡಿಫೆಂಡ್ ಮಾಡ್ಕೋಬೇಕು ಅನ್ನೋದು ಇದು ಇಟ್ ಇಸ್ ವೆರಿ ವೆರಿ ಎಂಬ್ಯಾರಸಿಂಗ್ ಆಕ್ಚುಲಿ. ಇವತ್ತು ನಾವು ಎಲ್ಲ ಆ ಟೈಮಲ್ಲಿ ಇನ್ನು ರಿಲೇಶನ್ಶಿಪ್ ನಾವು ಏನ್ ಮಾಡಿದೀವಿ ಇವತ್ತು ಅದನ್ನ ಒಂದೊಂದು ಡೀಟೇಲ್ ಜ್ಞಾಪಕ ಇಟ್ಕೊಂಡು ಹೇಳ್ಬೇಕು ಆಸ್ ಅ ಪ್ರೂಫ್, ವಿಚ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಅಂಡ್ ಎಂಬ್ಯಾರಸಿಂಗ್. ಹಿಂಗೆ ಅಂತ ಗೊತ್ತಿದ್ರೆ ಆಬ್ವಿಯಸ್ಲಿ ನಾವು ರಿಲೇಶನ್ಶಿಪ್ ಹಿಂಗೆ ಎಂಡ್ ಅಥವಾ ಈ ತರ ಆಗುತ್ತೆ ಅಂತ ಇದ್ದಿದ್ರೆ ನಾವು ಒಂದು ಚಿಕ್ಕ ಚಿಕ್ಕ ಡೀಟೇಲ್ಸ್ ನ ಪ್ರೂಫ್ ಆಗಿ ಇಟ್ಕೊಂಡ್ಬಿಡ್ತಾ ಇದ್ವಿ. ಆ ರಿಲೇಶನ್ಶಿಪ್ ಇರ್ಬೇಕು ನೀವು ಹಂಗ್ ಮಾಡಲ್ಲ ಸರ್. ನೀವು ನಾರ್ಮಲಿ ಫ್ಲೋ ಆಗಿ ಹೋಗ್ತಾ ಇರ್ತೀರಾ. ನೀವು ಯು ಆರ್ ವಿತ್ ಪಾರ್ಟ್ನರ್, ಯು ಡೂ ಆ ಟೈಮಲ್ಲಿ ಏನೇನ್ ಮಾಡ್ಬೇಕು ಅದ್ ಮಾಡ್ತಾ ಇರ್ತೀರಾ, ಜೊತೆಲಿ ಇರ್ತೀರಾ. ಬಟ್ ನೀವ್ ಅವಾಗ ನಾನ್ ತುಂಬಾ ಒಳ್ಳೆಯವಳು, ನೀನೇ ಎಲ್ಲ ಅಂತ ಹೇಳ್ತಿದ್ದವ್ರು ಓವರ್ ನೈಟ್ ವೆನ್ ಐ ಸೆಡ್ ನೋ, ನನ್ಗೆ ಹೆಸರುಗಳು ಕಟ್ಕೊಂಡು ಅಂದ್ರೆ ಅವ್ರು ಆಕ್ಚುಲಿ ನಾನು ಯಾವಾಗ ಅವ್ರು ನೋ ಹೇಳಿದ್ದೆ ಜಗಳ ಆಡಕ್ ಶುರು ಮಾಡಿದ್ರು ಅವತ್ತೇ ನನ್ಗೆ ಆಕ್ಚುಲಿ ಓಪನ್, ನನ್ನ ಎದುರುಗಡೆ ಅಂತಲ್ಲ ಸರ್, ಇದು ವೆಸ್ಟ್ ಕಮಿಷನರ್ ಆಫೀಸ್ ಅಲ್ಲಿ ಪರಿಹಾರ್ ಆಫೀಸ್ ಅಲ್ಲಿ 4-5 ಜನರು ಮುಂದೆ ಓಪನ್ ಆಗಿ ಚಾಲೆಂಜ್ ಮಾಡಿದ್ದವರು ದಟ್ ನಿನ್ನ ಲೈಫ್ ನಾನು ಹಾಳು ಮಾಡ್ಬಿಡ್ತೀನಿ ಅಂತ. ಲಾಟ್ ಆಫ್ ಪೀಪಲ್ ಅರೌಂಡ್ ದಟ್ ಅದನ್ನ ಕೇಳಿಸ್ಕೊಳಕ್ಕೆ. ಐ ಆಮ್ ಶ್ಯೂರ್ ಎಂಕ್ವೈರಿ ಮಾಡ್ಬೇಕಾದ್ರೆ ಕೋರ್ಟಲ್ಲಿ ಹೋಗ್ಬೇಕಾದ್ರೆ ಇದೆಲ್ಲ ಆಚೆ ಬಂದೇ ಬರುತ್ತೆ. ಬಿಕಾಸ್ ಇವತ್ತು ನಾನು ಏನೇ ಹೇಳಿದ್ರು ಕೂಡ ನಾನೊಂದು ಹೇಳ್ತೀನಿ ಅವ್ರು ಹೇಳ್ತೀನಿ, ನಾನೊಂದು ಹೇಳ್ತೀನಿ ಅವ್ರನ್ನ ಹೇಳ್ತೀನಿ. ಐ ಡೋಂಟ್ ನೋ ಎಷ್ಟು ನಾನು ಅದನ್ನ ನಂಬಿಸ್ಬಹುದು ಅಂತ ಹೇಳ್ಬಿಟ್ಟು ಯಾರು. ಅಂಡ್ ರಿಲೇಶನ್ಶಿಪ್ ಅಂಡ್ ಎಷ್ಟು ಪ್ರೂಫ್ಸ್ಗಳು ಅಂದ್ರೆ ಆ ರಿಲೇಶನ್ಶಿಪ್ ಎಂಡ್ ಆದ ಮೇಲೆ ಶುರುವಾಗಿದ್ದ ಪ್ರಾಬ್ಲಮ್ಸ್ ಗಳು ಪ್ರೂಫ್ಸ್ ಇಟ್ಕೊಳಕ್ಕಾಗುತ್ತೆ ಸರ್. ಯಾಕಂದ್ರೆ ಅಲ್ಲಿಂದ ಪ್ರಾಬ್ಲಮ್ ಶುರು ಆಗುತ್ತೆ. ಸೊ ನೀವು ನಿಮ್ ಸೇಫ್ಟಿ ಪ್ರೂಫ್ಸ್ ಇಟ್ಕೊಂಡಿರ್ತಾರ. ಬಟ್ ನೀವು ಚೆನ್ನಾಗಿರ್ಬೇಕಾದ್ರೆ ರಿಲೇಶನ್ಶಿಪ್ ಅಲ್ಲಿ ನೀವು ಒಳ್ಳೆ ರೀತಿಲಿ ಇರ್ಬೇಕಾದ್ರೆ ಅವಾಗ ನೀವೇನು ಪ್ರೂಫ್ಸ್ ಇಟ್ಕೊಂಡಿರಲ್ಲ ಸರ್. ಬಿಕಾಸ್ you go with the flow. Correct. Because ನೀವು ಒಳ್ಳೆ ರೀತಿಲಿ ಇರ್ತೀರಾ, ಅದನ್ನ ನಾವು ಕಲೆಕ್ಟ್ ಮಾಡ್ಕೊಂಡು ಇರಕ್ಕಾಗಲ್ಲ. ಬಟ್ ಯಾವಾಗ ಪ್ರಾಬ್ಲಮ್ ಶುರು ಆಗಿದೆ ಅಲ್ಲಿಂದ ಏನೇನು ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅಥವಾ ಏನೇನು ಪ್ರೂಫ್ಸ್ ಇದೆ ಅದನ್ನೆಲ್ಲ ನಾನು ಡೆಫಿನೆಟ್ಲಿ ಸಬ್ಮಿಟ್ ಮಾಡ್ತೀನಿ ಅವ್ರು ಕೇಳಿದಾಗ. ಈಗ ಹರಾಸ್ಮೆಂಟ್ ಆಕ್ಚುಲಿ ಹರಾಸ್ಮೆಂಟ್ ಇವಾಗ ಶುರು ಆಗಿದ್ದು 6 months ಒಂದು ತಕ್ಕಮಟ್ಟಿಗೆ ಚೆನ್ನಾಗಿದ್ರಿ ಅಂತ ಹೇಳಿದ್ರೆ, ನೀವು ಇಲ್ಲ ಇನ್ನು ನಾನು ಬೇಡ ಇದು ಈ ರಿಲೇಶನ್ಶಿಪ್ ಎಂಡ್ ಮಾಡೋಣ ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಹರಾಸ್ಮೆಂಟ್ ಶುರುವಾಗಿದ್ದ. ಹರಾಸ್ಮೆಂಟ್ ಇನ್ ವಾಟ್ ವೇ, ಈಗ ಯಾವ ತರ ಆಗಿರೋದು ಆಕ್ಚುಲಿ? ಅಂದ್ರೆ ಥ್ರೆಟನ್ ಮಾಡೋದು, ನಮ್ಮ ಅಪ್ಪ ಅಮ್ಮನ್ ಥ್ರೆಟನ್ ಮಾಡೋದು, ನೀವು ಬಿಡ್ತೀರಾ ಅಂತಂದ್ರೆ ನಾವು ಮಾಡ್ತೀನಿ ಅಂತ ಹೇಳೋದು, ರಾತ್ರಿ 1 ಗಂಟೆ 2 ಗಂಟೆ ಮನೆ ಹತ್ರ ಬಂದ್ಬಿಡೋದು, ಮೀಟ್ ಮಾಡಿಲ್ಲ ಅಂದ್ರೆ ಕಿರ್ಚಾಡೋದು, ಕೆಟ್ಟ ಮಾತಲ್ಲಿ ಬೈಯೋದು. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಸೋಬರ್ ಡೌನ್ ಆಗೋದು, ಸರಿ ಹೋಗೋದು. ಮತ್ತೆ ಇನ್ನೊಂದ್ 2 ದಿನ ರಾತ್ರಿ ಆದ್ರೆ ಅವ್ರಿಗೆ ಏನಾಗ್ತಾ ಇತ್ತು ನನಗೆ ಗೊತ್ತಿಲ್ಲ, ವಾಟ್ ಇಸ್ ಇಟ್ ಅಂತ ಹೇಳ್ಬಿಟ್ಟು ರಾತ್ರಿ 2 ಗಂಟೆ 3 ಗಂಟೆಗೆ ಶುರು ಮಾಡ್ಕೊಂಡ್ಬಿಡ್ತಾ ಇದ್ರು. ನಾನು ಮಲ್ಗಂಗಿಲ್ಲ ಏನಿಲ್ಲ, ಅವ್ರು ಕಾಲ್ ಮಾಡಿದಾಗ ನಾನು ಕಾಲ್ ರಿಸೀವ್ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಫುಲ್ ಟ್ರಿಗರ್ ಆಗ್ಬಿಡ್ತಾ ಇತ್ತು. ಈ ತರ ಎಲ್ಲ ಪ್ರಾಬ್ಲಮ್ಸ್ ಗಳು ನಡೀತಾ ಇತ್ತು. ಅಂಡ್ ನನಗೆ ಆಕ್ಚುಲಿ ಇದನ್ನೆಲ್ಲ ಹೇಳ್ಕೊಳಕ್ಕೆ ರಿಯಲಿ ಸ್ಕೇರ್ಡ್. ಬಿಕಾಸ್ ಅದನ್ನ ಅವ್ರು ಹೆಂಗ್ ತಗೊಂತಾರೆ, ಅದನ್ನ ನಾನು ಹಿಂಗ್ ಹೇಳ್ಬಿಟ್ನಲ್ಲ ಅಂದ್ಬಿಟ್ಟು ವಾಪಸ್ ಅದನ್ನ ಯಾವ ರೀತಿಯಲ್ಲಿ ತಗೊಂಡು ಇನ್ ಯಾವ ರೀತಿ ಅಕ್ಯೂಸ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಸರ್. ಸೊ ನಾನು ಬಟ್ ನನ್ಗೆ ಏನಾಗಿದೆ ಅದನ್ನ ಹೇಳ್ಕೊಳ್ದೆ ಇದ್ರು ಕೂಡ ಮತ್ತೆ ನನ್ ಕಡೆನೆ ಪ್ರಾಬ್ಲಮ್ ಬರುತ್ತೆ, ನನಗೇನೆ ಸಮಸ್ಯೆ ಆಗುತ್ತೆ. ನಾನು ಅವ್ರ ಹೆಸರು ಹಾಳು ಮಾಡ್ಬೇಕು ಅಥವಾ ಅವ್ರನ್ನ ಡಿಫೇಮ್ ಮಾಡ್ಬೇಕು ಅಥವಾ ಅವ್ರ ಅಕ್ಯೂಸ್ ಮಾಡ್ಬೇಕು ಅಂತ ಇದನ್ನ ಹೇಳ್ತಿಲ್ಲ. ಬಿಕಾಸ್ ಅವ್ರು ಇಷ್ಟೆಲ್ಲ ಅಕ್ಯೂಸೇಷನ್ ಮಾಡಿದಕ್ಕೋಸ್ಕರ ಏನಾಗಿದೆ ಅಂತ ನಾನು ಹೇಳ್ಕೊಳಕ್ ಪ್ರಯತ್ನ ಪಡ್ತಾ ಇದ್ದೀನಿ, ವಿಚ್ ಐ ಆಮ್ ನಾಟ್ ಕಂಫರ್ಟಬಲ್ ಆಕ್ಚುಲಿ. ಸಾರಿ. ಕರೆಕ್ಟ್, ಅರ್ಥ ಆಗುತ್ತೆ. ಥಿಂಗ್ ಈಸ್, ಈಗ ನಮ್ಗೆ ಈಗ ನಿಮ್ಮನ್ನ ನಾವು ಫಸ್ಟ್ ಇಂದ ನೋಡಿರೋದ್ರಿಂದ, ಯಾಕಂದ್ರೆ ಯು ಆರ್ ಸಚ್ ಲೈಕ್ ಅಂದ್ರೆ ತುಂಬಾ ಪೊಟೆನ್ಶಿಯಲ್ ಇರುವಂತಹ ಒಬ್ಬ ಲೇಡಿ, ಮತ್ತೆ ಒಳ್ಳೆ ರೀತಿಯಲ್ಲಿ ನೀವು ಕರಿಯರ್ನ ನೀವು ಬಿಲ್ಡ್ ಮಾಡ್ಕೊಂಡು ಹೋಗ್ತಿದ್ರಿ. ಆಲ್ಮೋಸ್ಟ್ ಈಗ 10 years ಇಂದ ನಾವು ನೋಡ್ತಾ ಇದೀವಿ ನಿಮ್ಮ ಗ್ರೋತ್ ಯಾವ ರೀತಿ ಇದೆ. ನೀವು ಸಿಕ್ಕಿರುವಂತಹ ಆಪರ್ಚುನಿಟಿಗಳೆಲ್ಲ ನೀವು ಯಾವ ರೀತಿ ನಿಮ್ಮ ಒಂದು ಕರಿಯರ್ನ ಶೇಪ್ ಅಪ್ ಮಾಡ್ಕೊಳ್ತಿದ್ದೀರಾ ಅದೆಲ್ಲ ನೋಡಿದೀವಿ ನಾವು ಆಕ್ಚುಲಿ. ಅಫ್ಕೋರ್ಸ್ ಇದೇನೋ ಒಂದು ಈ ತರದೊಂದು ಹಿಂಗ ಆಯ್ತು ಅಂದ ತಕ್ಷಣ ಇದು ದಿ ಎಂಡ್ ಅಂತೆಲ್ಲ ಏನಿಲ್ಲ. ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಒಂದು ನಾವು ನಮ್ ಸೈಡ್ ಆಫ್ ದ ಸ್ಟೋರಿ ಹೇಳ್ಕೋಬಹುದು, ಬಟ್ ಎಲ್ಲಾರ್ಗು ಹೋಗ್ಬಿಟ್ಟು ಇದನ್ನ
ಹೆಂಗ್ ಸರ್ ಒಂದ್ ರಿಲೇಶನ್ಶಿಪ್ ಇರ್ಬೇಕಾದ್ರೆ ಏನಾಗಿದೆ ಏನಾಗಿಲ್ಲ ಅನ್ನೋದನ್ನ ಪ್ರೂಫ್ ಹೆಂಗ್ ತೋರ್ಸಕ್ಕಾಗುತ್ತೆ ಸರ್? ಕರೆಕ್ಟ್. ಹೇಗ್ ತೋರ್ಸಕ್ಕಾಗುತ್ತೆ? ಹೌದು. ಈಗ ಹೇಗ್ ಪ್ರೂವ್ ಮಾಡ್ತೀರಾ ದಟ್ ನಾನು ಹಿಂಗ್ ಮಾಡಿಲ್ಲ ಅಥವಾ ಇದ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು? ಅಂದ್ರೆ ಇವಾಗ ನೆಕ್ಸ್ಟ್ ಏನಾದ್ರು ಇನ್ ಕೇಸ್ ನಿಮ್ ಪ್ರೀತಿ ಆದ್ರೂ ಕೂಡ ನನ್ ಈ ದುಡ್ಡು ಒಂದೇ ಇಡೀ ನರೇಶನ್ ಚೇಂಜ್ ಮಾಡಿ ಸರ್. ಹೌದು, ಇಲ್ಲ ಜನರಲ್ಲಿ ಅನ್ಕೊಳ್ತಿರೋದೇನಂತಂದ್ರೆ ಇವ್ರಿಗೆ ದುಡ್ಡಿತ್ತು, ಹಾಗಾದ್ರೆ ನಾಳೆ ಏನು ಅದ್ರ ನಾಳೆ ಏನ್ ಮಾಡ್ಬೇಕು ಅಂದ್ರೆ ಇನ್ ಕೇಸ್ ಈವನ್ ಇಫ್ ಯು ಲೈಕ್ ಸಂಬಡಿ ಬಿಕಾಸ್ ಅವ್ರ ಹತ್ರ ಏನೋ ಸ್ವಲ್ಪ ನಮ್ಗಿಂತ ಜಾಸ್ತಿ ದುಡ್ಡಿದೆ ಅಂದ್ರೆ ಯು ಶುಡ್ ನಾಟ್ ಗೋ ಫಾರ್ವರ್ಡ್ ವಿತ್ ಇಟ್. ನೀವು ಯಾರೋ ದುಡ್ಡು ಇಲ್ದಿರೋ ಬಡವ್ರನ್ನ ಆಕ್ಚುಲಿ ಹೋಗ್ಬಿಟ್ಟು ಪ್ರೀತಿಸ್ಬೇಕು ಸೊ ದಟ್ ಏನಾದ್ರೂ ಅಕಸ್ಮಾತ್ ಆದ್ರೂ ಕೂಡ ಈ ತರ ನರೇಟಿವ್ ಅಂತೂ ಸೆಟ್ ಆಗಲ್ಲ ಅಲ್ಲ. ಹೌದು, ಅದೇ ತಪ್ಪಾಗೋಯ್ತಾ? ನಾನು ಯಾವತ್ತೂ ಅವ್ರನ್ನ ಗನ್ ಪಾಯಿಂಟ್ ಅಲ್ಲಿ ಇಟ್ಟು ನನ್ಗೆ ಅದು ಮಾಡು ಇದು ಮಾಡು ಅಂತ ಡಿಮ್ಯಾಂಡ್ ಮಾಡಿಲ್ಲ ನಾನು. ಅಂಡ್ ದಟ್ ಪರ್ಸನ್ಸ್ ಕ್ಯಾರೆಕ್ಟರ್ ಇಸ್ ಲೈಕ್ ದಟ್. ನಾನು ಅದಕ್ಕೆ ಕೆಟ್ಟದು ತಪ್ಪು ಅಂತ ಹೇಳ್ತಿಲ್ಲ. ಅವ್ರ ಸುತ್ತಮುತ್ತ ಇರೋರ್ಗೆಲ್ಲ ಅವ್ರು ಹಂಗೆ ಮಾಡ್ತಾರೆ, ಎಲ್ಲಾ ಕಡೆ ಕರ್ಕೊಂಡು ಹೋಗ್ತಾರೆ, ಖರ್ಚು ಮಾಡ್ತಾರೆ. ದಟ್ಸ್ ಹೌ ಹಿ ಈಸ್ ಆಸ್ ಅ ಪರ್ಸನ್. ಹಾಗಂತ ನೀನ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ನಿನ್ಗೆ ಇಷ್ಟ ಇಲ್ಲ ಅಂದ್ರೂ ನಿನ್ ಕೊನೆವರೆಗೂ ಇಡಕ್ಕಾಗಲ್ಲ ಅಲ್ವಾ ಸರ್? ಎಲ್ಲಿವರೆಗೂ ಅದು ಖುಷಿ ಕೊಡಕ್ಕಾಗುತ್ತೆ? ಪರ್ಸನೇ ಅವೈಲೇಬಲ್ ಇರ್ತಾ ಇರ್ಲಿಲ್ಲ. ಈ ಯೂಸ್ ಟು ಜಸ್ಟ್ ಡಿಸಪಿಯರ್ ಫಾರ್ 1-2 months. ಕಾಂಟ್ಯಾಕ್ಟ್ ಅಲ್ಲೇ ಇರ್ತಾ ಇರ್ಲಿಲ್ಲ ಸರ್. 1-2 ತಿಂಗಳು ಕಾಂಟ್ಯಾಕ್ಟ್ ಅಲ್ಲೇ ಇರ್ತಾ ಇರ್ಲಿಲ್ಲ. ಫೋನ್ ಅಲ್ಲಿ ಏನು ಇಲ್ಲ. ಎಷ್ಟು ಟೈಮ್ ಅಂತ ಹೇಳ್ಬಿಟ್ಟು ನೀನು ನಾನಿಲ್ಲ ಓಕೆ ನೀನ್ ಹೋಗು ಎಲ್ಲಾದ್ರೂ ನಾನು ನಿಂಗೆ ಕಳಿಸ್ತೀನಿ ಹಿಂಗ್ ಮಾಡ್ಕೊಂಡು ಇರಕ್ಕಾಗಲ್ಲ ಅಲ್ವಾ ಸರ್? ಕರೆಕ್ಟ್. ನಾನು ಆಕ್ಚುಲಿ ಅದೇ ನೀವು ಪ್ರೀತಿ ಅಂತ ಬರುವಾಗ ತುಂಬಾ ಪ್ಯೂರ್ ಆಗಿ ನೀವು ಅದನ್ನ ನಮ್ಗೆ ಯಾರೋ ಒಬ್ರು ಅಟೆನ್ಷನ್ ಕೊಡ್ತಾರೆ ಅಥವಾ ನಮ್ಗೆ ಯಾರೋ ಪ್ರೀತಿ ತೋರಿಸ್ತೀರ ಅನ್ನೋ ರೀತಿಯಲ್ಲೇ ನೀವು ನಿಮ್ಮ ಪಾರ್ಟ್ನರ್ನ ಚೂಸ್ ಮಾಡ್ಕೊಂಡಿರ್ತೀರಾ. ಬಟ್ ಎಲ್ಲೋ ಒಂದ್ ಕಡೆ ಎಡವಿದೆ ಅಂತ ಇವಾಗ ಅನ್ನಿಸ್ತಾ ಇದೆ ನಿಮ್ಗೆ? ಅಂಡ್ ಇಟ್ ಇಸ್ ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಅಂಡ್ ಇದು ನನ್ನದಲ್ಲ, ನನ್ನ ಸುತ್ತಮುತ್ತ ಇರೋರ್ಗು ಎಷ್ಟು ಎಫೆಕ್ಟ್ ಆಗುತ್ತೆ. ಇದಕ್ಕೆ ನನ್ಗೆ ಒಂದೊಂದ್ಸತಿ ಅನ್ಸುತ್ತೆ ಇದೆಲ್ಲ ಬೇಕಾ ಅಂತ ಹೇಳ್ಬಿಟ್ಟು. ಇಟ್ ಇಸ್ ಸೋ ಎಂಬ್ಯಾರಸಿಂಗ್. ಅಂಡ್ ನೀವ್ ಎಷ್ಟೇ ಏನೇ ಮಾತಾಡಿ ಕೆಟ್ಟದ್ ಮಾತಾಡೋರು ಕೆಟ್ಟದ್. ಇವಾಗ ನಾನ್ ನೋಡ್ತಾ ಇದ್ದೆ ಆಕ್ಚುಲಿ 2-3 ದಿನದಿಂದ ಎಷ್ಟು ಫೇಕ್ ಪ್ರೊಫೈಲ್ಸ್ ಕ್ರಿಯೇಟ್. ಐ ಆಮ್ ಸೋ ಆನೆಸ್ಟ್ಲಿ ನನ್ನ ಸುತ್ತಮುತ್ತ ಇರೋರ್ಗೆ ಈ ಗೊತ್ತಿರೋರು ಅಥವಾ ಈ ಯಾವ್ದು ಫೇಕ್ ಆಗಿ ಇಲ್ದೇ ಇರೋರು, ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡದೇ ಇರೋ, ಈ ಮುಖ ಇಲ್ದೇ ಇರೋ ಪ್ರೊಫೈಲ್ಸ್ ಗಳು ಇರುತ್ತಲ್ಲ, 3-4 ದಿನದಿಂದ ಐ ಡೋಂಟ್ ನೋ ಯಾರು ಕ್ರಿಯೇಟ್ ಮಾಡಿಸಿದಾರೆ ಹೇಳ್ಬಿಟ್ಟು ಅಂತ ಎಷ್ಟು ಫೇಕ್ ಪ್ರೊಫೈಲ್ಸ್ ಗಳು ಬಂದ್ಬಿಟ್ಟು ಎಷ್ಟು ಕೆಟ್ಟದಾಗಿ ಮಾತಾಡ್ತಾ ಇದೆ ಅಂದ್ರೆ ನಾನು ಅಂದ್ರೆ ಅದ್ ಹೇಳ್ತಾರೆ ತಲೆ ಕೆಡಿಸ್ಕೊಂಬೇಡಿ ಅಂತ ಹೇಳ್ಬಿಟ್ಟು. ಬಟ್ ಐ ಆಮ್ ಅ ಪರ್ಸನ್ ಲೈಕ್ ದ್ಯಾಟ್. ನನಗದು ಆಗ್ಬಿಡುತ್ತೆ. ಬಿಕಾಸ್ ನಾನು ಯಾವತ್ತೂ ಇಷ್ಟೊಂದು ಹೇಟ್ರೆಡ್ ನನ್ನ ಕಡೆ ನೋಡ್ದವಳೆ ಅಲ್ಲ. ನನ್ಗದು ಗೊತ್ತೂ ಇಲ್ಲ. ನನ್ ಬಗ್ಗೆ ಯಾರೋ ಒಂದ್ ಕೆಟ್ಟದಾಗ ಮಾತಾಡ್ತಾರೆ ಅಥವಾ ಕೆಟ್ಟದಾಗ ಇದ್ದಾರೆ, ನಾನು ಜಗಳ ಆಗೋ ಕಡೆ ಇರಲ್ಲ, ನಾನು ಜಗಳ ಮಾಡಲ್ಲ, ನಾನು ಯಾರ ಜೊತೆನೂ ಏನು ಮಾತಾಡಕ್ ಹೋಗಲ್ಲ, ಯಾರ ಬಗ್ಗೆನೂ ಏನು ಮಾತಾಡಕ್ ಹೋಗಲ್ಲ. ಸೊ ಅಷ್ಟೊಂದು ಹೇಟ್ರೆಡ್ ತಡ್ಕೊಳ್ಳೋ ಶಕ್ತಿನೇ ನಮ್ಗಿಲ್ಲ ಸರ್. ಅವರು ಕೂಡ ಮಾತಾಡ್ಬೇಕಾದ್ರೆ ನಂಗೆ ಯೋಚನೆ ಆಗುತ್ತೆ ಅಂದ್ರೆ ಅಷ್ಟು ಟೈಮ್ ಜೊತೆಲಿರೋದಕ್ಕೆ ಒಂದು ಮರ್ಯಾದೆ ಕೂಡ ಇಲ್ವಾ ಅಂತ ಹೇಳ್ಬಿಟ್ಟು. ಬಟ್ ನೀವ್ ಯಾಕೆ ಆ ರೀತಿ ಒಂದು ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳೋದು, ಸೂಸೈಡ್ ಪ್ರಯತ್ನ ಎಲ್ಲ ಯಾಕೆ ಮಾಡಿದ್ರಿ ಅದರದ್ದು? ಸರ್ ಒಂದು ಆನೆಸ್ಟ್ಲಿ ನಾನು ಹೇಳ್ಬೇಕು ಅಂದ್ರೆ ಅದು ನನ್ನ ತಪ್ಪು ಸರಿನೋ, ನಾನು ಐ ಆಮ್ ನಾಟ್ ಅಂದ್ರೆ ಐ ಆಮ್ ನಾಟ್ ಪ್ರೌಡ್ ಆಫ್ ವಾಟ್ ಐ ಡಿಡ್. ಅಂಡ್ ನಾನು ಯಾವ ರೀತಿಲೂ ಅದನ್ನ ಪ್ರಮೋಟ್ ಮಾಡ್ತಾ ಇಲ್ಲ, ಏನೂ ಇಲ್ಲ. ಬಟ್ ಆ ಟೈಮಲ್ಲಿ ನನ್ನ ಪರಿಸ್ಥಿತಿ ಹಂಗಿತ್ತು ಸರ್. ಅಂಡ್ ಐ ಆನೆಸ್ಟ್ಲಿ ಡಿಂಟ್ ಥಿಂಕ್. ಅಫ್ಕೋರ್ಸ್ ಇವತ್ತು ನನಗೆ ಗೊತ್ತು ಹೇಗೆ ಲಾ ನನ್ನ ಕಡೆ ನಿಂತ್ಕೊಂಡಿದೆ, ಸಪೋರ್ಟ್ ಮಾಡಿದೆ, ಮೀಡಿಯಾದವ್ರು ಹೇಗೆಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಬಟ್ ಆಸ್ ಅನ್ ಆಕ್ಟರ್ಸ್ ನೀವು ಯಾವಾಗ್ಲೂ ಹೆದರ್ಕೊಂತೀರ ಸರ್ ನಿಜ. ಅಂಡ್ ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಅವ್ರು ತುಂಬಾ ಅವ್ರದೇ ಆದ ಪವರ್ ಇದೆ, ಅವ್ರದೇ ಆದ ದುಡ್ಡಿದೆ, ಕಾಸಿದೆ, ಅದು ಹೆಂಗ್ ಬೇಕಾದ್ರೂ ಯೂಸ್ ಆಗ್ಬೋದು. ಅಂಡ್ ನನ್ನ ಹತ್ರ ಅದಿಲ್ಲ ಸರ್. ಇವತ್ತಿಗೂ ನಾನು ಎಲ್ಲಾ ರೂಲ್ಸ್ ನ ಫಾಲೋ ಮಾಡ್ಕೊಂಡು ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದೀನಿ. ಇದರಿಂದ ನಂಗೆ ನ್ಯಾಯ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಪೊಲೀಸ್ ಅವರು ಇಷ್ಟು ನಿಷ್ಠೆಯಿಂದ ಕೆಲಸ ಮಾಡಿ ಇದೆಲ್ಲ ಮಾಡ್ತಾರೆ ಅನ್ನೋ ನನ್ಗೆ ಗೊತ್ತಿರಲಿಲ್ಲ. ಬಟ್ ಅದಾಗಿದೆ. ಐ ಆಮ್ ಸೋ ಗ್ರೇಟ್ಫುಲ್ ಟು ಎವ್ರಿಬಡಿ, ಕಮಿಷನರ್ ಇಂದ ಹಿಡಿದು DCP ಆಗಲಿ, ACP ಆಗಲಿ, ಅಂಡ್ ಎಲ್ಲಾ ಮೀಡಿಯಾದವ್ರಿಗಾಗ್ಲಿ. ಡೆಫಿನೆಟ್ಲಿ ಐ ಆಮ್ ಸೋ ಗ್ರೇಟ್ಫುಲ್. ಬಟ್ ಆ ಟೈಮಲ್ಲಿ ನಾನು ತುಂಬಾ ಒಂಟಿ ಆಗ್ಬಿಟ್ಟಿದೆ ಸರ್. ನಂಗೆ ತುಂಬಾ ಭಯ ಇತ್ತು, ಅಷ್ಟೊಂದು ಥ್ರೆಟನ್. ಅಂಡ್ ಎಸ್ಪೆಷಲಿ ನಮ್ಮ ಅಪ್ಪ ಅಮ್ಮಂಗೆ ಕೊಟ್ಟಿರೋಂತ ಹಿಂಸೆ. ಲೆಟರ್ ಮೂಲಕ ಏನ್ ಮಾಡಿದ್ರು ಅಲ್ಲ, ಆ ಟೈಮಲ್ಲಿ ಲಾಸ್ಟ್ ಇಯರ್ ಎಲ್ಲ ಮನೆಗೆ ಬಂದು ಅಲ್ಲ ಅಪ್ಪ ಅಮ್ಮನ ಮನೆಗೆ ಬಂದು ಕೂತ್ಕೊಂತಾ ಇದ್ರು, ಮಾತಾಡ್ತಾ ಇದ್ರು. ನಮ್ಮ ಮನೆ ತುಂಬಾ ಚಿಕ್ಕದು ಸರ್. ಅವ್ರು ಹೇಳೋ ತರ ಕಟ್ಸಿದ್ವಿ. ಅಪ್ಪ ಅಮ್ಮಂಗೆಲ್ಲ ಎಲ್ಲ ಇದನ್ನೆಲ್ಲ ಮಾತಾಡ್ಕೋಬಾರ್ದು. ಇಟ್ ಇಸ್ ಎಂಬ್ಯಾರಸಿಂಗ್ ಫಾರ್ ಮೈ ಪೇರೆಂಟ್ಸ್ ಆಲ್ಸೋ. ಬಟ್ ನನಗೆ ಇವಾಗ ಬೇರೆ ಆಪ್ಷನ್ನೇ ಇಲ್ಲ. ಐ ಹ್ಯಾವ್ ನೋ ಅದರ್ ಆಪ್ಷನ್. ಚಿಕ್ಕ ಸೈಟಲ್ಲಿ 20-30 ಸೈಟಲ್ಲಿ ಮನೆ ಕಟ್ಕೊಂಡಿದ್ದಾರೆ ಸರ್. ಬಂದ್ಬಿಟ್ಟು ಇವ್ರ ಹತ್ರ ಕೋಟಿ ಇದೆ, ನಮ್ಮ ಹತ್ರ ಅಂದ್ರೆ ಇವ್ರು ಹೇಳ್ತಿದಾರಲ್ಲ 50 ಲಕ್ಷ 1 ಕೋಟಿ, ಇದೆಲ್ಲ ಅವ್ರಿಗೆ ಮ್ಯಾಟ್ರು ಆಗಲ್ಲ. ಅದನ್ನ ಅವ್ರೂನು ನಂಗೆ ಇದೆಲ್ಲ ನಡಿಬೇಕಾದ್ರೆ ಅದನ್ನು ಹೇಳಿದ್ರು, ನನಗೆ ಇದು ಮ್ಯಾಟ್ರು ಆಗಲ್ಲ, ಬಟ್ ನಿಮ್ ಕೈಲಿ ಕೊಡಕ್ ಆಗಲ್ಲ ಅನ್ನೋದಕ್ಕೆ ನಾನು ಹಿಂಸೆ ಕೊಡ್ತೀನಿ.
ಅಂಡ್ ಅವ್ರ ಅಣ್ಣ ಹತ್ರ ಹೇಳಿದ್ರಂತೆ, ಅವಳು ಎಲ್ಲಿವರೆಗೂ ಅವಳು ಇರ್ತಾಳೆ ಅಲ್ಲಿವರೆಗೂ 2 ಹುಡುಗರನ್ನ ಬಿಟ್ಬಿಡ್ತೀನಿ, ಅವಳು ಹೋಗೋ ಕಡೆ ಎಲ್ಲ ಅವಳನ್ನ ಕರೆದು ಹಿಂಸೆ ಮಾಡಿ ಅವಳಿಗೆ ದುಡ್ಡಿನ ವಿಷಯದಲ್ಲಿ ಹಿಂಸೆ ಮಾಡಿ ಬಿಡಕ್ಕೆ ಅಂತಾನೆ 2 ಹುಡುಗರನ್ನ ಬಿಟ್ಟಿರ್ತೀನಿ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಮೆಂಟಲ್ ಟಾರ್ಚರ್ ಒಟ್ನಲ್ಲಿ ನನ್ನ ಟೈಮಲ್ಲಿ ಐ ವಾಸ್ ಸೋ ಸ್ಕೇರ್ಡ್ ಸರ್. ಈ ಒಂದು ಪರಿಸ್ಥಿತಿ ಇವತ್ತು ಹೆಂಗೆ ಪಬ್ಲಿಕ್, ನನ್ನ ಪರ್ಸನಲ್ ಲೈಫ್ ಪಬ್ಲಿಕ್ ಆಗಿ ಎಲ್ಲ ಎಷ್ಟು ಇಷ್ಟ ಬಂದು ನನ್ ಜಾಲ ಆಡ್ತಿದಾರಲ್ಲ, ಈ ಒಂದು ಸಿಚುವೇಶನ್ ನನ್ಗೆ ಇರಕ್ಕೆ ಇಷ್ಟ ಇರಲಿಲ್ಲ ಸರ್. ಯಾಕಂದ್ರೆ ಆನೆಸ್ಟ್ಲಿ ನಾನು ವೀಕ್ ಆಗಿ ಕಾಣಿಸ್ಕೋಬಹುದು, ಬಟ್ ನಮ್ಮ ಕೆಪಾಸಿಟಿ ನಮ್ಗೆ ಗೊತ್ತಿರುತ್ತೆ, ಏನ್ ತಡ್ಕೊಳಕ್ಕಾಗುತ್ತೆ ಏನ್ ತಡ್ಕೊಳಕ್ಕಾಗಲ್ಲ. ಅಂಡ್ ಐ ಆಮ್ ನಾಟ್ ಅ ಪರ್ಸನ್ ಹೂ ಕ್ಯಾನ್ ಹ್ಯಾಂಡಲ್ ಸೋ ಮಚ್. ನನ್ ಕೈಲಿ ಆ ಶಕ್ತಿ ಇಲ್ಲ ಸರ್. ಆನೆಸ್ಟ್ಲಿ ನನ್ ಕೈಲಿ ಆ ಶಕ್ತಿ ಇಲ್ಲ. ಸಮಾಧಾನ ಮಾಡ್ಕೊಳ್ಳಿ ಮೇಡಮ್. ತಂದೆ ತಾಯಿಯವರು ಹೇಗಿದ್ದಾರೆ ಇವಾಗ? ಈಗ ಅವ್ರ ಮನಸ್ಥಿತಿ ಹೇಗಿದೆ? ಅಫ್ಕೋರ್ಸ್ ಅವರು ತುಂಬಾ ಕುಗ್ಗೋಗ್ಬಿಟ್ಟಿದ್ದಾರೆ ಸರ್. ಇದಾರೆ ಅವರು ಮನೇಲಿ ಮೈಸೂರಲ್ಲಿ. ಯಾಕಂದ್ರೆ ಅವ್ರು ಮಾಡಿರೋ ವಾಸ ಚಿಕ್ಕ ಪೆನ್ಷನ್ ಅಲ್ಲಿ ಅವ್ರು ಮಾಡಿರೋ ಮನೆ, ಕಷ್ಟಪಟ್ಟು ವಾಸ ಮಾಡಿರೋ ಮನೆನೇ ಅವ್ರದೆಲ್ಲ ನಂದು ಮಾಡ್ಸಿದ್ದು ಅಂತ ಹೇಳ್ಕೊಂಡು ಓಡಾಡ್ಬೇಕಾದ್ರೆ, ಅಂಡ್ ಅವ್ರ ತಮ್ಮನ್ ಮದ್ವೆ ನಾನ್ ಮಾಡ್ಸಿದ್ದು ಅಂತ ಓಡಾಡ್ಬೇಕಾದ್ರೆ, ಅವ್ರ ತಮ್ಮನ್ ಹೆಣ್ಣಿನ ಕಡೆಯವ್ರು ಯೋಚನೆ ಮಾಡಿ, ಅವ್ರ ಏನ್ ಅನ್ಕೋಬೇಕು ಅಂತ ಹೇಳ್ಬಿಟ್ಟು ಸಂಸಾರ ಮಾಡ್ತಿರೋ ಆ ಮದ್ವೆನೇ ನಾನ್ ಮಾಡ್ಸೀನಿ ಅಂತ ಹೇಳೋದಾದ್ರೆ. ಪೇರೆಂಟ್ಸ್ ಗೆ ಏನ್ ಮಾಡ್ತಾ ಇದ್ರು ಇವರು ಮನೆಗ್ ಬಂದಾಗ? ರಾತ್ರಿ ಪೇರೆಂಟ್ಸ್ ಗೆ ಡೈರೆಕ್ಟ್ ಆಗಿ ಮನೆಗೆ ಬಂದ್ಬಿಡ್ತಿದ್ರು ಅಂತ ಹೇಳಿದ್ರಲ್ಲ. ಮನೆಗೆ ಒಂದ್ 2-3 ಸತಿ ಬಂದಿದ್ದಾರೆ ಅಷ್ಟೇ. ಈ ಹುಡುಗರ್ನ ಅಂದ್ರೆ ಅವರ ಮೈಸೂರಲ್ಲಿ ಇರೋದು ಅಪ್ಪ ಅಮ್ಮ ಇಬ್ಬರೇ ಇರೋದು. ಯಾರ್ಯಾರೋ ಹುಡುಗರ್ನ ಕರ್ಸೋದು, ಸುಮ್ನೆ ರೋಡಲ್ಲಿ ಸುತ್ತಾಡ್ಸೋದು, ಸುಮ್ನೆ ಬಂದ್ಬಿಟ್ಟು ಡೋರ್ ನಾಕ್ಸ್ಬಿಟ್ಟು ಕೃಷಿ ಇದಾರ ಅಂತ ಕೇಳ್ಬಿಟ್ಟು ಹೋಗ್ಬಿಡೋದು. ಆಮೇಲೆ ನಿನ್ ತಮ್ಮಂಗೆ ರಾತ್ರಿ ಕಾಲ್ ಮಾಡೋದು, ನನ್ನನ್ನ ನಾನು ಎಲ್ಲಿದ್ದೀನಿ ಏನ್ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಟ್ರ್ಯಾಕ್ ಮಾಡಿ ಅದನ್ನ ಆ ಸ್ಕ್ರೀನ್ ಶಾಟ್ ಕಳ್ಸಿರೋದು, ಅದೆಲ್ಲ ನಂತರ ಇವಾಗ್ಲೂ ಇದೆ ಸರ್. ಹೇಗ್ ಸರ್ ಆಕ್ಸೆಸ್ ಅದೆಲ್ಲ? ಯಾರ ಪರ್ಸನಲ್ ಲೈಫ್ ನ ಹಂಗ್ ಟ್ರ್ಯಾಕ್ ಮಾಡೋ ಆಕ್ಸೆಸ್ ಇಟ್ಸ್ ಅಫೆನ್ಸ್ ಅಲ್ವಾ ಸರ್? ಕರೆಕ್ಟ್. ಹೌದು. ಈಗ ಇದ್ರ ಸೇಫ್ ಇಲ್ಲ. ಇವಾಗ್ಲೂ ವೆನ್ ದ ಹರಾಸ್ಮೆಂಟ್ ಸ್ಟಾರ್ಟೆಡ್, ನಾನು ಎಲ್ಲಿದ್ದೀನಿ ಅದ್ರದ್ದೆಲ್ಲ ಫೋಟೋಸ್ ತೆಗೆದು ಪ್ರಿಂಟ್ಔಟ್ ಕಳ್ಸಿರೋದು ಎಲ್ಲಾನು ನಾನು ಇಟ್ಕೊಂಡಿದ್ದೀನಿ. ಕರೆಕ್ಟ್. ಅದ ಫೋಟೋ ವಿಷಯ ಬಂದಾಗ ನನಗೆ ಅದು ಆರ್ತಿ ಪಡೋದು ಹಿಂಗೆ ಸರ್. ಯಾವ ಧೈರ್ಯದ ಮೇಲೆ ನಾನು ಅಪಾರ್ಟ್ಮೆಂಟ್ ಆಚೆ ಹೋಗ್ಲಿ, ನಾನು ಇರೋ ಮನೇನ್ ಕಂಡಿಡ್ದು, ಆ ಮನೆ ಓನರ್ ಯಾರು ಅಂತ ಕಂಡಿಡ್ದು, ಆ ಓನರ್ ಮನೆ ಎಲ್ಲಿ ಅಂತ ಕಂಡಿಡ್ದು ಅವ್ರಿಗೆ ಲೆಟರ್ ಕಳಿಸಿದ್ದಾರೆ. ಇಟ್ಸ್ ವೆರಿ ಸ್ಕೇರಿ. ನೀವಿರೋ ಮನೆಯಲ್ಲಿ ಪ್ರಾಸ್ಟಿಟ್ಯೂಷನ್ ನಡೀತಿದೆ ಅಂತ. ನಾನು ಗೇಟೆಡ್ ಕಮ್ಯುನಿಟಿಲಿ ಇರ್ತೀನಿ ಸರ್. ಹಿಂಗ್ ಅಂದ್ರೆ ನೀವ್ ಇಷ್ಟಪಟ್ಟಿರೋ ಹುಡ್ಗ ಅಥವಾ ನೀವ್ ಇಷ್ಟಪಟ್ಟಿರೋ ಹುಡುಗಿ ಬಗ್ಗೆ ಎಲ್ಲ ಬಿಟ್ಬಿಡಿ. ಆಸ್ ಅ ಬೇಸಿಕ್ ಹ್ಯೂಮನ್ ನಿಮಗ್ ಬೇಜಾರಾಗಿದೆ, ನನ್ಗೆ ಅರ್ಥ ಆಗುತ್ತೆ. ಆ ಟೈಮಲ್ಲಿ ನಾನು 1 ವರ್ಷದಿಂದ ನಿಮ್ಗೆ ಬೇಜಾರಾಗಿದೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಂಡು ಸುಮ್ಮನೆ ಇದ್ದೆ. ಬಟ್ ಎಷ್ಟು ವರ್ಷ ಅಂತ ಹೇಳ್ಬಿಟ್ಟು ಇದನ್ನೇ ಜಿದ್ದಾಗಿಟ್ಕೊಂಡು ಎಷ್ಟು ವರ್ಷ ಅಂತ ಹೇಳ್ಬಿಟ್ಟು ಮಾಡ್ತೀರಾ ಸರ್? ನಿಮ್ಮ ಹತ್ರ ಬದುಕಕ್ಕೆ ಎಲ್ಲಾನು ಇದೆ, ಕೋಟಿ ಆಸ್ತಿ ಇದೆ, ಫ್ಯಾಮಿಲಿ ಇದೆ, ಬಿಸ್ನೆಸ್ ಇದೆ. ನೀವ್ ಹೆಂಗೋ ಬದುಕ್ತೀರಾ, ನಾವೇನ್ ಸರ್ ಮಾಡ್ಬೇಕು? 2 ವರ್ಷದಿಂದ ನಾನೇನು ಸಿನಿಮಾ ಮಾಡ್ಬೇಕೂತಿಲ್ವಾ ಇಲ್ಲಿ ಈ ಪ್ರಾಬ್ಲಮ್ಸ್ ಗಳಿಂದ? ನನ್ ಬದುಕು ನಾನ್ ನೋಡ್ಕೋಬಾರ್ದಾ? ಇವತ್ತು ನಾನು ಇಲ್ಲಿ ಕೂತ್ಕೊಂಡು ನನ್ನ ಕ್ಯಾರೆಕ್ಟರ್ ಬಗ್ಗೆ ಡಿಫೆಂಡ್ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ, ವಿಚ್ ಇಸ್ ನಾಟ್ ನೀಡೆಡ್. ನಾನು ಹೋಗ್ಬಿಟ್ಟು ನಾನು ಪ್ರೀತಿ ಹೇಗ್ ಮಾಡಿದೀನಿ ಅನ್ನೋದನ್ನ ಪ್ರೂಫ್ ಕೊಡಕ್ ಆಗಲ್ಲ ಸರ್. ಇವತ್ತು ತುಂಬಾನೇ ಈಸಿ ಮಾತಾಡಕ್ಕೆ. ಇಷ್ಟೆಲ್ಲ ಮಾತಾಡೋರ್ಗೆ ಅದು 2 ನಿಮಿಷದ ಮಾತು ಸರ್. ಅದು ನಮ್ಮ ಮನಸ್ಸಲ್ಲಿ ತುಂಬಾ ವರ್ಷಗಳು ಕೂತ್ಕೊಂಡ್ಬಿಡುತ್ತೆ. ಕರೆಕ್ಟ್. ಅರ್ಥ ಆಗುತ್ತೆ ನೀವು ಹೇಳ್ತಾ ಇರೋದು ಮೇಡಮ್. ನಾನು ಜಾಸ್ತಿ ಏನು ನಿಮಗೆ ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗಲ್ಲ. 2 ಪ್ರಶ್ನೆ ಅಷ್ಟೇನೆ. ಆರತಿ ಪಡುಬಿದ್ರಿ ಅವರ ಹೆಸರು ಕೂಡ ನೀವು ಅಂದ್ರೆ ಅಲ್ಲಿ ಬರುತ್ತೆ. ಯಾಕಂದ್ರೆ ಯಾವ ಫೋಟೋಸ್ ಪ್ರಿಂಟ್ಔಟ್ ಕಳ್ಸಿದಾರಲ್ಲ, ಆ ಫೋಟೋ ಪ್ರಿಂಟ್ಔಟ್ ಕಳಿಸ್ಬೇಕಾದ್ರೆ ಅದೇ ಫ್ಲೈಟ್ ಅಲ್ಲಿ ಅವ್ರಿಗೆ ಪರಿಚಯ ಇರೋ ಆರ್ತಿ ಅಂಡ್ ಅವ್ರಿಗೆ ಹೇಗ್ ಪರಿಚಯ ಇರೋದು ನಂಗೆ ಗೊತ್ತಾಗಿದ್ದು ಅಂದ್ರೆ ಸೋಷಿಯಲ್ ಮೀಡಿಯಾ ಥ್ರೂ. ಅವ್ರ ಯಾವ್ದೋ ಟೀಮ್ ಅಲ್ಲಿ ಅವ್ರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಅವ್ರ ಜೊತೆನೆ ಇದ್ರು. ಸೊ ಅದೇ ಫ್ಲೈಟ್ ಅಲ್ಲಿ ನಾನು ಹೋಗಿರೋ ಫ್ಲೈಟು ಬರ್ತಾ ಫ್ಲೈಟು ಅದೇ ಫ್ಲೈಟ್ ಅಲ್ಲಿ ಅವ್ರಿದ್ದು, ನಾನು ಹಿಂದೆನೆ ಇದ್ದು. ಅಂಡ್ ಇದು ಎಲ್ಲ ಬ್ಯಾಕ್ ಶಾಟ್ ಅಂಡ್ ಅವ್ರು ನನ್ನ ಹಿಂದೆನೆ ಇದ್ರು. ಅಂಡ್ ಅಂದ್ರೆ ಅವ್ರಂದ್ರೆ ಯಾರೋ ಗೊತ್ತಿಲ್ದೇ ಇರೋ ಫೇಸ್ ಆದ್ರೆ ನಿಮ್ಗೆ ಗೊತ್ತಾಗಲ್ಲ ಯಾರು ಏನು ಮಾಡ್ತಿದಾರೆ ಅಂತ ಹೇಳ್ಬಿಟ್ಟು. ಒಂದು ಗೊತ್ತಿರೋ ಫೇಸ್ ಆದಾಗ ನಿಮ್ಗೆ ಗೊತ್ತು ಈ ಪರ್ಸನ್ ಇಲ್ಲಿದ್ದಾರೆ, ಹಿಂದೆ ಇದಾರೆ ಅಂತ ಹೇಳ್ಬಿಟ್ಟು. ಅಂಡ್ ಈ ಹರಾಸ್ಮೆಂಟ್ ಏನಿದೆಯಲ್ಲ ಅದು ಶುರು ಆಗಿದ್ದು ಅಲ್ಲಿಂದ ಸರ್. ಕಂಪ್ಲೀಟ್ ಸ್ಟಾಪ್ ಆಗಿದ್ದು ಮತ್ತೆ ಶುರು ಆಗಿದ್ದು ಅಲ್ಲಿಂದ. ರೀಸೆಂಟ್ ಆಗಸ್ಟ್ ಇಂದ ಅದು
ಆಗಸ್ಟ್ ಅಲ್ಲಿ ಆ ಫೋಟೋಸ್ ಕಳ್ಸೋದ್ ಮೂಲಕ ಅದನ್ನ ಏನ್ ಮಾರ್ಫ್ ಮಾಡಿದ್ರಾ, ಯಾರು ಮಾಡಿದ್ರಾ ಅಥವಾ ಏನ್ ಮಾಡ್ತಾ ಇದ್ರು ಅದನ್ನ ಪೋಸ್ಟ್ ಮಾಡ್ತಾ ಇದ್ರು ಸರ್. ಅದನ್ನ ಓನರ್ ಮನೆಗ್ ಪೋಸ್ಟ್ ಮಾಡಿದ್ರು, ಬಂದ್ಬಿಟ್ಟು ನಮ್ ಫ್ರೆಂಡ್ ಮನೆ ಗೇಟ್ ಅಲ್ಲಿ ಎಸ್ಬಿಟ್ಟು ಹೋಗ್ಬಿಡೋದು. ಓಕೆ. ನಿಮ್ ಹಿಂದೆ ಯಾರೋ ಟ್ರ್ಯಾಕ್ ಮಾಡ್ತಿದೀವಿ ಅನ್ನೋ ತರ ಹೆದರ್ಸೋ ತರ. ಹೌದು. ಸೊ ಅದೇ ಇವಾಗ ವಿಚಾರಣೆಗೆ ಕರೆಸ್ತಾರೆ ಅಂತ ಹೇಳಿದಾರೆ, ನಿಮ್ಗೇನು ಇನ್ನು ಮಾಹಿತಿ ಬಂದಿಲ್ಲ ಅಂತ ಹೇಳ್ತಾ ಇದೀರಾ. ಸೊ ಈಗ ಸದ್ಯಕ್ಕೆ ಇದು ಸದ್ಯಕ್ಕೆ ಈಗ ಪಬ್ಲಿಕ್ ಆಗಿರೋದ್ರಿಂದ ಇನ್ನು ಕೂಡ ನೀವು ತುಂಬಾ ಸ್ಟ್ರಾಂಗ್ ಆಗಿ ಇದನ್ನ ಫೇಸ್ ಮಾಡ್ಬೇಕಾಗತ್ತೆ ಮುಂದಿನ ದಿನಗಳಲ್ಲಿ. ಟ್ರೈ ಮಾಡ್ತಾ ಇದೀನಿ ಸರ್. ಅದೇ ಇನ್ನು ಏನಿದ್ರು ನನ್ನ ಕೈಯಲ್ಲಿ ಏನ್ ಮಾಡಕ್ಕಾಗುತ್ತೋ ನಾನು ಮಾಡಿದೀನಿ. ನನ್ನ ಪೀಸ್ ಆಫ್ ಮೈಂಡ್ ಅಥವಾ ನನ್ನ ಸೇಫ್ಟಿಗೋಸ್ಕರ ನಾನು ಏನ್ ಮಾಡ್ಬೇಕೋ ಮಾಡಿದೀನಿ. ನಾನು ಯಾವುದೇ ರೀತಿಯಲ್ಲಿ ಈ ತರ ಪಬ್ಲಿಕ್ ಆಗ್ಬೇಕು, ಇಲ್ಲಿ ಕುತ್ಕೊಂಡ್ ಮಾತಾಡ್ಬೇಕು, ನಾನು ಅಳ್ಬೇಕು ಅಥವಾ ಇದು ಯಾವ್ದು ನನ್ಗೆ ಇಂಟೆನ್ಷನ್ ಇರ್ಲಿಲ್ಲ. ನಾನು ಅದಕ್ಕೆ ಯಾರನ್ನೂ ಅಪ್ರೋಚ್ ಮಾಡಿರ್ಲಿಲ್ಲ, ಯಾರಿಗೂ ವಿಷಯ ಹೇಳಿರ್ಲಿಲ್ಲ. ಇನ್ಫ್ಯಾಕ್ಟ್ ಲಾಸ್ಟ್ ಇಯರ್ ಕೂಡ ನಾನು ಯಾರಿಗೂ ಏನು ವಿಷಯ ಹೇಳಿರ್ಲಿಲ್ಲ. ನಾನು ಎಲ್ಲರಿಂದ ಡಿಸ್ಕನೆಕ್ಟ್ ಆಗಿದ್ದೆ. ಡೈರೆಕ್ಟ್ ಆಗಿ ಹೋಗಿ ನಾನು ಇವತ್ತಿಗೂ ಎಲ್ಲೂ ಪ್ರೆಸ್ ಮೀಟ್ ಕರೆದ್ಬಿಟ್ಟು ನನ್ನ ಸೈಡ್ ಆಫ್ ದ ಸ್ಟೋರಿ ಹೇಳ್ಕೊಂಡು ಕೂತಿಲ್ಲ. ಬಿಕಾಸ್ ಐ ಫೀಲ್ ಇಟ್ ಇಸ್ ನಾಟ್ ನೀಡೆಡ್. ನಾನು ಲಾಫುಲಿ ನನ್ನ ರೂಲ್ ಹೇಗಿದೆ ಅದು ಫಾಲೋ ಮಾಡ್ಕೊಂಡು ಕೋರ್ಟು, ಲಾಯರು, ಸ್ಟೇಷನ್ ಅವ್ರು ಕೇಳಿದಾಗ ಏನ್ ಕೊಡ್ಬೇಕು ಅದನ್ನ ಕೊಟ್ಬಿಟ್ಟು ನನ್ನ ಸೈಡ್ ಆಫ್ ದ ಸ್ಟೋರಿ ಹೇಳಿ ಅವ್ರಿಗೆ ಅದು ಯಾವ ರೀತಿ ನ್ಯಾಯ ತಗೋಬೇಕು ಅದು ದಟ್ ಈಸ್ ಅ ಬೆಟರ್ ವೇ ಅನ್ಸುತ್ತೆ. ಇನ್ಸ್ಟೆಡ್ ಆಫ್ ಕೂತ್ಕೊಂಡು ನಾನು ಅವ್ರ ಬಗ್ಗೆ ಮಾತಾಡೋದು, ಅವ್ರು ನನ್ನ ಬಗ್ಗೆ ಮಾತಾಡೋದು, ಇದರಿಂದ ನಮ್ ಲೈಫೇ ಹಾಳಾಗ್ತಾ ಇರೋದು. ಅಂಡ್ ಅದನ್ನ ನನ್ಗೆ ಮಾಡಕ್ಕೆ ಇಷ್ಟ ಇಲ್ಲ ಸರ್. ಕರೆಕ್ಟ್. ಸೊ ಈಗ ಫಿಸಿಕಲ್ ಹರಾಸ್ಮೆಂಟ್ ಆ ತರದ್ದೇನು ಆಗ್ಲಿಲ್ಲ ಅಲ್ವಾ? ಆ ತರದೇನು? ಅದು ಒಂದೇ ಸತಿ ನಾನು ಲಾಸ್ಟ್ ಇಯರ್ ಆದಾಗ ಹಾಸ್ಪಿಟಲ್ ಅಡ್ಮಿಟ್ ಆದಾಗ ICU ಅಲ್ಲಿ ಅವ್ರು ನನಗೆ ಏನಾಗಿತ್ತು? ಯಾಕೆ ಅಡ್ಮಿಟ್ ಆಗಿದ್ರಿ ನೀವು? ಅದೇ ನೀವು ಮೆನ್ಷನ್ ಮಾಡಿ